Hi everyone. Today we are discussed about a mathematical reasoning. ಈ ಚಾಪ್ಟ್ರಲ್ಲಿ ನಿಮಗೆ JEE ಮೇನ್ಸಲ್ಲಿ ಒಂದು ಕ್ವಶನ್ಸ್ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಹಾಗಾದರೆ ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಇರೋಂಥ ಬೇಸಿಕ್ ಟಾಪಿಕ್ಸ್ಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಇರೋಂಥ ಟಾಪಿಕ್ಸ್ಗಳು ಯಾವುದ್ಯಾವುದು ಅಂತಂದರೆ ಸ್ಟೇಟ್ಮೆಂಟ್ಸ್, ಕ್ಲಾಸಿಫಿಕೇಷನ್ ಆಫ್ ಸ್ಟೇಟ್ಮೆಂಟ್ಸ್, ಕಂಜಂಕ್ಷನ್ ಆಫ್ ದ ಸ್ಟೇಟ್ಮೆಂಟ್ಸ್, ಡಿಸ್ಜಂಕ್ಷನ್ ಆಫ್ ದ ಸ್ಟೇಟ್ಮೆಂಟ್ಸ್, ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್ಸ್, conditional statements, biconditional statements, validity of a statements and quantifiers. ಈ ಟಾಪಿಕ್ಸ್ಗಳ ಮೇಲೆ ನಿಮಗೆ ಕ್ವಶನ್ಸ್ಗಳು ನಿಮಗೆ JEEಲಿ ಬರ್ತಾ ಹೋಗುತ್ತೆ. ಹಾಗಾದರೆ ನಾವಿವಾಗ ಈ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ಏನು ಹೇಳ್ತಾ ಇದ್ವಿ, ಸ್ಟೇಟ್ಮೆಂಟ್ಸ್. ಹಾಗಾದರೆ ಸ್ಟೇಟ್ಮೆಂಟ್ಸ್ ಅಂದ್ರೇನು? ಎ ಸ್ಟೇಟ್ಮೆಂಟ್ ಈಸ್ ಎ ಸೆಂಟೆನ್ಸ್ ವಿಚ್ ಈಸ್ ಐದರ್ ಟ್ರೂ ಆರ್ ಫಾಲ್ಸ್ ಬಟ್ ನಾಟ್ ಬೋತ್ ಸೈಮಲ್ಟೇನಿಯಸ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಅಂತಂದರೆ ಸ್ಟೇಟ್ಮೆಂಟ್ ಈಸ್ ಎ ಒನ್ ಟೈಪ್ ಆಫ್ ಎ ಸೆಂಟೆನ್ಸಸ್. ಈ ಸೆಂಟೆನ್ಸ್ಗಳೇನಾಗಿರಬೇಕು ಅಂದರೆ ಟ್ರೂ ಆಗಿರಬೇಕು ಅಥವಾ ಫಾಲ್ಸ್ ಆಗಿರಬೇಕು. ಎರಡೂ ಕೂಡ ಟ್ರೂ ಫಾಲ್ಸ್ ಎರಡೂ ಆಗೋ ಆಗಿಲ್ಲ. ಹಾಗಾಗಿ ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ ಥರ ಇರ್ತಾ ಹೋಗುತ್ತೆ, ನ್ಯೂ ಡೆಲ್ಲಿ ಈಸ್ ಇನ್ ಇಂಡಿಯಾ, ಇಟ್ಸ್ ಎನ್ ಟ್ರೂ ಸ್ಟೇಟ್ಮೆಂಟ್. ನ್ಯೂ ಡೆಲ್ಲಿ ಅನ್ನೋದು ಇಂಡಿಯಾದಲ್ಲೇ ಇದೆ. ಹಾಗೆ ಇನ್ನು ಫಾಲ್ಸ್ ಸ್ಟೇಟ್ಮೆಂಟ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಅಂದರೆ ಎವ್ರಿ ರೆಕ್ಟ್ಯಾಂಗಲ್ ಈಸ್ ಎ ಸ್ಕ್ವೇರ್. ಎವ್ರಿ ರೆಕ್ಟ್ಯಾಂಗಲ್ ಈಸ್ ಎ ಸ್ಕ್ವೇರ್ ಅಂತ ಹೇಳೋಕ್ಕಾಗತ್ತಾ? ಫಾಲ್ಸ್ ಕಂಡೀಷನ್ಸ್. ಹಾಗಾಗಿ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಸ್ಗಳು ಟ್ರೂ ಮತ್ತು ಫಾಲ್ಸ್ ಆಗ್ತಾ ಇದೆ. ಹಾಗಾದರೆ ಟ್ರೂ ಮತ್ತು ಫಾಲ್ಸ್ ಎರಡನ್ನೂ ಡಿಸ್ಕಸ್ ಮಾಡೋಕ್ಕಾಗ್ದಿಲ್ಲ, ಎರಡೂ ಜಡ್ಜ್ ಮಾಡೋಕ್ಕಾಗ್ದಿಲ್ಲ ಅಂತ ಸ್ಟೇಟ್ಮೆಂಟ್ಸ್ಗಳು ಯಾವ ಥರ, ಕ್ಲೋಸ್ ದ ಡೋರ್, ಓಪನ್ ದ ಡೋರ್, ಈ ಥರ ಸೆಂಟೆನ್ಸ್ಗಳನ್ನು ನಾವು ಅಲ್ಲಿ ಟ್ರೂ ಮತ್ತು ಫಾಲ್ಸ್ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ಸ್ಗಳನ್ನ ಹಿಡ್ಕೊಂಡು ನಾವು ನೆಕ್ಸ್ಟು ಸ್ಟೇಟ್ಮೆಂಟ್ಸಲ್ಲಿ ನಮಗೆ ಕ್ಲಾಸಿಫಿಕೇಶನ್ ಆಫ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತಾ ಹೋಗುತ್ತೆ. ಹಾಗಾದರೆ ಕ್ಲಾಸಿಫಿಕೇಶನ್ ಆಫ್ ಸ್ಟೇಟ್ಮೆಂಟ್ಸಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಸಿಂಪಲ್ ಸ್ಟೇಟ್ಮೆಂಟ್, ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಸ್ಟೇಟ್ಮೆಂಟ್. ಹಾಗಾದರೆ ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂದ್ರೇನು? ಈ ಸಿಂಪಲ್ ಸ್ಟೇಟ್ಮೆಂಟ್ಸ್ ವಿ ಕಾಂಟ್ ಬ್ರೋಕ್ ಡೌನ್ ಇಂಟು ಟೂ ಆರ್ ಮೋರ್ ಸೆಂಟೆನ್ಸ್. ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೋಸಿಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯಾಕಂದರೆ ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ನಾವು ಅದರಲ್ಲಿ ಯಾವುದೇ ಥರಕ್ಕೂ ಆ ಸ್ಟೇಟ್ಮೆಂಟ್ಸ್ಗಳನ್ನು ಎರಡು ಮೂರಾಗಿ ಸ್ಟೇಟ್ಮೆಂಟ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಅಲ್ಲಿ ನಾವು ಲಾಜಿಕಲ್ ಕನೆಕ್ಟಿವಿಟೀಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್ ಲಾಜಿಕಲ್ ಕನೆಕ್ಟಿವ್ಸ್ ಅಂದರೆ ಯಾವುದ್ಯಾವುದು, ಆ್ಯಂಡ್, ಆರ್, ಇಫ್ ಆ್ಯಂಡ್ ಓನ್ಲಿ ಇಫ್ ಆ್ಯಂಡ್ ದೆನ್, ಈ ಥರ ಏನಾದರೂ ಲಾಜಿಕಲ್ ಕನೆಕ್ಟಿವ್ಸ್ಗಳಿದ್ರು ಅಂತಂದರೆ, ಹಾಗಾಗಿ ಈ ಲಾಜಿಕಲ್ ಕನೆಕ್ಟಿವ್ಸ್ಗಳು ಏನಾದರೂ ಸ್ಟೇಟ್ಮೆಂಟ್ಸ್ ಒಳಗಡೆ ಇತ್ತು ಅಂತಂದರೆ ವಿ ಕಾಲ್ ಇಟ್ ಆಸ್ ಅನ್ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಆಗ ನಾವೇನು ಮಾಡ್ತಾ ಹೋಗ್ಬೋದು, ಆ ಸ್ಟೇಟ್ಮೆಂಟ್ಸ್ಗಳನ್ನು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊತಾ ಹೋಗ್ಬೋದು. ಹಾಗಾಗಿ ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂದರೆ ವಿ ಕಾಂಟ್ ಬ್ರೋಕ್ ಡೌನ್ ಇಂಟು ಟು ಆರ್ ಮೋರ್ ಸ್ಟೇಟ್ಮೆಂಟ್ಸ್ ಆರ್ ವಿತೌಟ್ ಲಾಜಿಕಲ್ ಕನೆಕ್ಟಿವ್ಸ್ ಏನಾದರೂ ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ಇತ್ತು ಅಂತಂದರೆ ವಿ ಕಾಲ್ ಇಟ್ ಆಸ್ ಅನ್ ಸಿಂಪಲ್ ಸ್ಟೇಟ್ಮೆಂಟ್ಸ್ ಆರ್ ಸಿಂಪಲ್ ಪ್ರಪೋಸಿಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಲಾಜಿಕಲ್ ಕನೆಕ್ಟಿವ್ಸ್ ಅಂದರೆ ಯಾವುದೇ ಅಂತ ಹೇಳಿದ್ವಿ, ಆ್ಯಂಡ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಹ್ಯಾಸ್ ವಿ, ಹಾಗೆ ಆರ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಹ್ಯಾಸ್ ಡೆಲ್ಟಾ, ನಾಟ್ ಇಂಪ್ಲಿಕೇಶನ್ಸ್, ಇಫ್ ದೆನ್ ಅಂತಂದರೆ ಇಂಪ್ಲಿಕೇಶನ್ಸ್ ತೋರಿಸ್ತಾ ಇದೀವಿ, ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತಂದರೆ ಡಬಲ್ ಆರೋ ಮಾರ್ಕ್ ಇರೋವಂಥದ್ದು ತೋರಿಸ್ತಾ ಹೋಗ್ಬೋದು. ಹೀಗೆ ಲಾಜಿಕಲ್ ಕನೆಕ್ಟಿವ್ಸ್ ಏನಾದರೂ ಆ ಸ್ಟೇಟ್ಮೆಂಟ್ಸ್ಗಳಲ್ಲಿ ಇತ್ತು ಅಂದರೆ ವಿ ಕಾಲ್ ಇಟ್ ಆಸ್ ಅನ್ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ಹಾಗಾದರೆ ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ ಥರ ಬರ್ತಾ ಹೋಗುತ್ತೆ? ಫಾರ್ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ, ಸಿಂಪಲ್ ಸ್ಟೇಟ್ಮೆಂಟ್ಸಲ್ಲಿ 2 ಈಸ್ ಅನ್ ಈವನ್ ನಂಬರ್. 2 ಈಸ್ ಅನ್ ಈವನ್ ನಂಬರ್ ಇಸ್ ಅನ್ ಸ್ಟೇಟ್ಮೆಂಟ್. ಹಾಗಾದರೆ ಅಲ್ಲಿ ನಮಗೆ ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ. ಫಾಲ್ಸ್ ಕಂಡೀಷನ್ಸ್ ಅಲ್ಲಿ ಆಗುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತಗೋಬೋದಾ? ಹಾಗಾದರೆ ಎ ಸ್ಕ್ವೇರ್ ಹ್ಯಾಸ್ ಆಲ್ ಇಟ್ಸ್ ಸೈಡ್ಸ್ ಆರ್ ನಾಟ್ ಈಕ್ವಲ್. ಎ ಸ್ಕ್ವೇರ್ ಹ್ಯಾಸ್ ಆಲ್ ಇಟ್ಸ್ ಸೈಡ್ಸ್ ಆರ್ ನಾಟ್ ಈಕ್ವಲ್ ಅಂತಂದರೆ ಫಾಲ್ಸ್ ಕಂಡೀಷನ್ಸ್. ಬಿಕಾಸ್ ಎ ಸ್ಕ್ವೇರ್ ಹ್ಯಾಸ್ ಆಲ್ ಇಟ್ಸ್ ಸೈಡ್ಸ್ ಆರ್ ಈಕ್ವಲ್ ಆಗ್ತಾ ಇರುತ್ತೆ ಹೊರತು ನಾಟ್ ಈಕ್ವಲ್ ಆಗಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಈ ಥರ ಸ್ಟೇಟ್ಮೆಂಟ್ಸ್ಗಳಲ್ಲಿ ನಾವು ಲಾಜಿಕಲ್ ಕನೆಕ್ಟಿವ್ಸ್ ಆದಂತಹ ಆ್ಯಂಡ್, ಆರ್, ನಾಟ್, ಇಫ್ ದೆನ್, ಇಫ್ ಆ್ಯಂಡ್ ಓನ್ಲಿ ಇಫ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಅಂಥ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ ಥರ ಹೇಳಿದ್ವಿ, ಪ್ರಿಪೋಸಿಷನ್ಸ್ ಕನೆಕ್ಟೆಡ್ ವಿತ್ ಎ ಲಾಜಿಕಲ್ ಕನೆಕ್ಟಿವಿಟೀಸ್ ಆರ್ ಪ್ರಪೋಸಿಷನ್ಸ್ ಕಂಟೈನಿಂಗ್ ಒನ್ ಆರ್ ಮೋರ್ ದ್ಯಾನ್ ಒನ್ ಲಾಜಿಕಲ್ ಕನೆಕ್ಟಿವ್ಸ್. ಆ ಸ್ಟೇಟ್ಮೆಂಟ್ಸ್ಗಳಲ್ಲಿ ಒಂದಕ್ಕಿಂತ ಜಾಸ್ತಿ ಲಾಜಿಕಲ್ ಕನೆಕ್ಟಿವ್ಸ್ ಏನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟೇಟ್ಮೆಂಟ್ಸ್ಗಳಲ್ಲಿ ವಿ ಕಾಲ್ ಇಟ್ ಆಸ್ ಅನ್ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾ ಹೋಗ್ಬೋದು. ಹಾಗಾದರೆ ಎಕ್ಸಾಂಪಲ್ ಯಾವ ಥರ ಲಾಜಿಕಲ್ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್ಗಳಿಗೆ ಎಕ್ಸಾಂಪಲ್ ಯಾವ ಥರ ಬರ್ಬೋದು? 11 ಈಸ್ ಬೋತ್ ಆಡ್ ನ್ಯಾಚುರಲ್ ಆ್ಯಂಡ್ ಪ್ರೈಮ್ ನಂಬರ್. ಆಡ್ ನ್ಯಾಚುರಲ್ ನಂಬರ್ ಆ್ಯಂಡ್ ಪ್ರೈಮ್ ನಂಬರ್. ಇಲ್ಲಿ ನಾವು ಆ್ಯಂಡನ್ನು ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈಸ್ ಅನ್ ಲಾಜಿಕಲ್ ಕನೆಕ್ಟಿವ್ಸ್ ಆಗಿರೋದ್ರಿಂದ ನಾವಲ್ಲಿ ಕಾಂಪೌಂಡ್ ಸ್ಟೇಟ್ಮೆಂಟ್ ಆಗಿ ಎಕ್ಸಾಂಪಲ್ ತಗೊಂಡು ಹೋಗ್ಬೋದು. ಹಾಗೆ ನೆಕ್ಸ್ಟ್ ಒನ್ ನಾವು ಕಂಜಂಕ್ಷನ್ ಆಫ್ ಎ ಸ್ಟೇಟ್ಮೆಂಟ್ ನೋಡ್ತಾ ಇದೀವಿ. ಕಂಜಂಕ್ಷನ್ಸ್ ಅಂದರೆ ಏನು ಅಂತಂದರೆ P and Q are any two statements or propositions. Their conjunction can be denoted
Yes, in the next conditions, next one, conditional statement. If P and Q are two statements connected with a if and then condition, if and then logical connectivities. ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಪಿ ಮತ್ತು ಕ್ಯೂ ಕಂಡೀಷನ್ಸ್ಗಳದ್ದು ಪಿ ಮತ್ತು ಕ್ಯೂ ಸ್ಟೇಟ್ಮೆಂಟ್ಸ್ಗಳು. ಎಸ್, ನೆಕ್ಸ್ಟ್ ಒನ್ ಕಂಡೀಷನಲ್ ಸ್ಟೇಟ್ಮೆಂಟ್. ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ನಾವು ಲಾಜಿಕಲ್ ಕನೆಕ್ಟಿವ್ಸ್ ಆದಂತಹ ಇಫ್ ಮತ್ತೆ ದೆನ್ ಏನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಅನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಡೆಫಿನೇಷನ್ಸ್ ಏನು ಹೇಳ್ತಾ ಇದೀವಿ ಅಂತಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗಳಿಗೆ ಇಫ್ ಪಿ ಆ್ಯಂಡ್ ಕ್ಯೂ ಆರ್ ಟೂ ಸ್ಟೇಟ್ಮೆಂಟ್ಸ್ ದೆನ್ ದ ಕಾಂಪೌಂಡ್ ಪ್ರಿಪೋಸಿಷನ್ಸ್ ಇಫ್ ಪಿ ದೆನ್ ಕ್ಯೂ ಈಸ್ ನೋನ್ ಆಸ್ ಇಂಪ್ಲಿಕೇಶನ್ಸ್ ಆರ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಇದೀವಿ. ನಾನು ಹೇಳ್ತಾ ಇದ್ದೆ P is a one type of statement and Q is a another type of statement. These two statements connected with if and then conditions. If and then conditions ಏನಾದರೂ ನಾವೇನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಸ್ಟೇಟ್ಮೆಂಟ್ಸ್ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಹೋಗ್ತಾ ಹೋಗ್ಬೋದು. ಹಾಗಾದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ನಾವು ಯಾವ ಥರ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು ಅಂದರೆ P implies Q, also read as P if P then Q. ಫಸ್ಟ್ ನಮಗೆ P ಸ್ಟೇಟ್ಮೆಂಟ್ಸ್ ಹೇಳ್ತಾ ಹೋಗಬೇಕು, ಅದಾದಮೇಲೆ ನಾವು Q ಸ್ಟೇಟ್ಮೆಂಟ್ಸ್ನ ಹೇಳ್ತಾ ಹೋಗ್ತೀವಿ. ಹಾಗೆ P is the sufficient conditions for Q statement or Q is necessary statement for P statement ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಒನ್, ಈ ಕಂಡೀಷನಲ್ ಸ್ಟೇಟ್ಮೆಂಟ್ನ ಟ್ರುತ್ ಟೇಬಲ್ ಯಾವ ಥರ ಬರ್ತಾ ಹೋಗುತ್ತೆ, ಕಂಡೀಷನಲ್ ಸ್ಟೇಟ್ಮೆಂಟ್ನ ಟ್ರುತ್ ಟೇಬಲ್ ಯಾವ ಥರ ಬರ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಪಿ ಸ್ಟೇಟ್ಮೆಂಟ್ ಏನಾದರೂ ಟ್ರೂ ಆಗ್ತಾ ಇದೆ, ಕ್ಯೂ ಸ್ಟೇಟ್ಮೆಂಟ್ನ ಟ್ರೂ ಆಗ್ತಾ ಇದೆ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಕೂಡ ಏನಾಗ್ತಾ ಹೋಗುತ್ತೆ, ಟ್ರೂ ಆಗ್ತಾ ಹೋಗುತ್ತೆ. ಅದೇ ನಮಗೆ ಪಿ ಸ್ಟೇಟ್ಮೆಂಟ್ ಟ್ರೂ ಆಗಿ ಕ್ಯೂ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಆಗ್ತಾ ಇದೆ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗ್ತಾ ಹೋಗುತ್ತೆ. ಸಪೋಸ್ ಪಿ ಸ್ಟೇಟ್ಮೆಂಟ್ ನಮಗೆ ಫಾಲ್ಸ್ ಆಗಿ ಕ್ಯೂ ಸ್ಟೇಟ್ಮೆಂಟ್ ಏನಾದರೂ ಟ್ರೂ ಆಗ್ತಾ ಇದೆ ಅಂದರೆ ಆಲ್ವೇಸ್ ಟ್ರೂ ಆಗ್ತಾ ಹೋಗುತ್ತೆ. ಹಾಗೆ ಎರಡೂ ಸ್ಟೇಟ್ಮೆಂಟ್ಗಳು ನಮಗೆ ಏನಾದರೂ ಫಾಲ್ಸ್ ಆಗ್ತಾ ಇದೆ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ಟ್ರೂ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಟ್ರುತ್ ಟೇಬಲ್ ಫಾರ್ ದ ಕಂಡೀಷನಲ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ನಾವು ನೋಡ್ತಾ ಇದೀವಿ ಕಾಂಟ್ರಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಕಾಂಟ್ರಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಇಸ್ ಎ ಕಾಂಟ್ರಾ ಪಾಸಿಟಿವ್ ಸ್ಟೇಟ್ಮೆಂಟ್ ಆಫ್ ಪಿ ಇಂಪ್ಲೈಸ್ ಕ್ಯೂ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ಗಳಿಗೆ ನಮಗೆ ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ನೆಗೇಷನ್ ಪಿ ಮಾಡ್ತಾ ಇದೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಎನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಎ ಕಾಂಟ್ರಾ ಪಾಸಿಟಿವ್ ಸ್ಟೇಟ್ಮೆಂಟ್ ಫಾರ್ ಎ ಪಿ ಇಂಪ್ಲೈಸ್ ಕ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಕಾನ್ವರ್ಸ್ ಸ್ಟೇಟ್ಮೆಂಟ್ ಅಂತ ಅಂದರೆ Q implies P is a converse statement of P implications Q. P implications Q statements ಇದೆ ಅಂತಂದ್ರೆ ಈ P implication Q statementsಗೆ Q ನ ಫಸ್ಟ್ ಬರೆದು ಇಟ್ ಇಂಪ್ಲೈಸ್ ದ P ಸ್ಟೇಟ್ಮೆಂಟ್ಸ್ ಬರಿತಾ ಇದೀವಿ ಅಂದಾಗ ಕಾನ್ವರ್ಸ್ ಸ್ಟೇಟ್ಮೆಂಟ್ಸ್ ನ ಬರಿತಾ ಹೋಗ್ಬೋದು. ಹಾಗೆ ಇನ್ವರ್ಸ್ ಸ್ಟೇಟ್ಮೆಂಟ್ ಅಂದ್ರೆ ನೆಗೇಷನ್ P implies negation Q is a inverse statement of P implies Q ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದಾದ್ಮೇಲೆ ನಾವು ನೋಡ್ತಾ ಆಗ್ತಾ ಇದೀವಿ ಕ್ವಾಂಟಿಫೈಯರ್ಸ್ ಆರ್ ವ್ಯಾಲಿಡಿಟಿ ಆಫ್ ದ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಕ್ವಾಂಟಿಫೈಯರ್ಸ್ ಅಂದ್ರೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಎ ಸ್ಟೇಟ್ಮೆಂಟ್ ಕಂಟೈನಿಂಗ್ ಎ ದೇರ್ ಎಕ್ಸಿಸ್ಟ್ ಅಂಡ್ ಫಾರ್ ಎವ್ರಿ ಫ್ರೇಸಸ್. ಈ ಫ್ರೇಸಸ್ಗಳನ್ನ ದೇರ್ ಎಕ್ಸಿಸ್ಟ್ ಮತ್ತೆ ಫಾರ್ ಎವ್ರಿ ಫ್ರೇಸಸ್ಗಳನ್ನ ಏನಾದರೂ ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಅನ್ ಕ್ವಾಂಟಿಫೈಯರ್ಸ್ ಅಂತ ಹೇಳ್ತಾ ಹೋಗ್ಬೋದು, ಕ್ವಾಂಟಿಫೈಯರ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಇಷ್ಟು ಟಾಪಿಕ್ಸ್ಗಳ ಮೇಲೆ ನಿಮಗೆ ಕ್ವಶನ್ಸ್ಗಳು ಜನರೇಟ್ ಆಗ್ತಾ ಹೋಗುತ್ತೆ. ಆ ಕ್ವಶನ್ಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. Yes, in this question, the negation of root 5 is an integer, root 5 is an integer or 5 is an irrational number. Options, root 5 is an integer and 5 is not an irrational. Option B, root 5 is not integer and 5 is not an irrational. And root 5 is not an integer or 5 is not an irrational. And root 5 is not an integer and 5 is an irrational. ಆಪ್ಷನ್ಸ್ 4 ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ 4ಅಲ್ಲಿ ಯಾವುದು ನಮಗೆ ನೆಗೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ನಾವು ರೂಟ್ 5 ಈಸ್ ಅನ್ ಇಂಟೀಜರ್ ಆರ್ ಇದೆ. ಹಾಗಾದ್ರೆ ಇಲ್ಲಿ ಲಾಜಿಕಲ್ ಕನೆಕ್ಟಿವ್ಸ್ ಯಾವ್ದಾಗ್ತಾ ಇದೆ, ಆರ್ ಕಂಡೀಷನ್ ಇಸ್ ಎ ಲಾಜಿಕಲ್ ಕನೆಕ್ಟಿವ್ಸ್ ಆಗ್ತಾ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ನಮಗೆ ಒನ್ ಸ್ಟೇಟ್ಮೆಂಟ್ ಆಗ್ತಿದೆ. ಅಂತ 5 ಈಸ್ ಅನ್ ಇರ್ರಾಷನಲ್ ನಂಬರ್ ಈಸ್ ಅನ್ ಕ್ಯೂ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಇರ್ರಾಷನಲ್ ನಂಬರ್ ಅನ್ನು ನಾವು ಕ್ಯೂ ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ ನೆಗೇಷನ್ ಪಿ ಆರ್ ಕ್ಯೂನ ಸೆಂಟೆನ್ಸ್ ಕೊಡ್ತಾ ಇದ್ದಾರೆ. ನಾವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು ನೆಗೇಷನ್ ಆಫ್ ಪಿ ಆರ್ ಕ್ಯೂ ಮಾಡ್ಕೊಂಡ್ರೆ ನೆಗೇಷನ್ ಪಿ ಅಂಡ್ ನೆಗೇಷನ್ ಕ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನೆಗೇಷನ್ ಪಿ ಅಂತಂದ್ರೆ ಕೊಟ್ಟಿರುವಂತ ಪಿ ಸ್ಟೇಟ್ಮೆಂಟ್ ಏನಾಗ್ತಾ ಇದೆ, ರೂಟ್ 5 ಈಸ್ ಅನ್ ಇಂಟೀಜರ್. ರೂಟ್ 5 ಈಸ್ ಅನ್ ಇಂಟೀಜರ್ ಅಂದ್ರೆ ನೆಗೇಷನ್ ಆಫ್ ಪಿ ಏನಾಗ್ತಾ ಹೋಗುತ್ತೆ, ನೆಗೇಷನ್ ಆಫ್ ಪಿ ಅಂತಂದ್ರೆ
ಇಲ್ಲಿ ಟ್ರೂ ಕಂಡೀಷನ್ಸ್ ಆಗ್ತಾ ಇದ್ರೆ ಫಾಲ್ಸ್ ಆಗಬೇಕಲ್ವಾ. ಹಾಗಾಗಿ ರೂಟ್ 5 ಈಸ್ ನಾಟ್ ಆನ್ ಇಂಟೀಜರ್ ಅಂತ ತಗೋಬೇಕು. ರೂಟ್ 5 ಈಸ್ ನಾಟ್ ಆನ್ ಇಂಟೀಜರ್ ಇಸ್ ಅ ನೆಗೇಷನ್ ಪಿ ಆಗ್ತಾ ಹೋಗುತ್ತೆ. ಹಾಗೆ ರೂಟ್ ನೆಗೇಷನ್ ಕ್ಯೂ ಏನಾಗ್ತಾ ಹೋಗುತ್ತೆ ಅಂತಂದ್ರೆ 5 ಈಸ್ ಅನ್ ಇಂಟೀಜರ್ ಇದೆ. ಕ್ಯೂ ಸ್ಟೇಟ್ಮೆಂಟ್ ನಮಗೆ 5 ಈಸ್ ಅನ್ ಇರ್ರಾಷನಲ್ ನಂಬರ್ ಆಗ್ತಾ ಇದೆ. ಅಂದ್ರೆ ನೆಗೇಷನ್ ಕ್ಯೂ ಏನಾಗ್ತಾ ಹೋಗುತ್ತೆ 5 ಈಸ್ ನಾಟ್ ಆನ್ ಇರ್ರಾಷನಲ್ ನಂಬರ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಂತಂದ್ರೆ ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೆಗೇಷನ್ ಪಿ ಇರೋಂಥ ಸೆಂಟೆನ್ಸ್ ಎಲ್ಲ ಆಗ್ತಾ ಇದೆ ರೂಟ್ 5 ಈಸ್ ನಾಟ್ ಆನ್ ಇಂಟೀಜರ್ ಆರ್ 5 ಈಸ್ ನಾಟ್ ಆನ್ ಇರ್ರಾಷನಲ್ ನಂಬರ್. ನೆಗೇಷನ್ ಪಿ ನೆಗೇಷನ್ ಕ್ಯೂ ಸಿಗ್ತಾ ಇದೆ. ಬಟ್ ನಮಗೆ ಇಲ್ಲಿ ಕಂಡೀಷನ್ಸ್ ಏನಾಗ್ತಾ ಇದೆ, ಲಾಜಿಕಲ್ ಕನೆಕ್ಟಿವ್ಸ್ ಏನಾಗ್ತಾ ಇದೆ, ಆರ್ ಇದಿದು ಆ್ಯಂಡ್ ಆಗ್ತಾ ಇರೋದ್ರಿಂದ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್ಸ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಇನ್ ದಿಸ್ ಕ್ವಶನ್ ಇಫ್ ಪಿ ಇಂಪ್ಲೈಸ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಈಸ್ ಫಾಲ್ಸ್ ಹೇಳ್ತಾ ಇದ್ದಾರೆ. ಪಿ ಇಂಪ್ಲಿಕೇಶನ್ಸ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ದೆನ್ ದ ಟ್ರುತ್ ವ್ಯಾಲ್ಯೂ ಆಫ್ ಪಿ ಆ್ಯಂಡ್ ಕ್ಯೂ, ಪಿ ವ್ಯಾಲ್ಯೂ ಮತ್ತು ಕ್ಯೂ ಸ್ಟೇಟ್ಮೆಂಟ್ನ ಟ್ರುತ್ ವ್ಯಾಲ್ಯೂ ಏನಾಗ್ತಾ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಅವ್ರು ಕೊಡ್ತಾ ಇದ್ದಾರೆ ಆಪ್ಷನ್ಸ್ ಏನಾಗ್ತಾ ಇದೆ, ಆಪ್ಷನ್ ಪಿ ಅಲ್ಲಿ ನಮಗೆ ಸ್ಟೇಟ್ಮೆಂಟ್ ಪಿ ಏನಾಗ್ತಾ ಇದೆ ಟ್ರೂ ಆಗ್ತಾ ಇದೆ, ಕ್ಯೂ ಸ್ಟೇಟ್ಮೆಂಟ್ ಏನಾಗ್ತಾ ಇದೆ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಎಫ್ ಟಿ ಆಪ್ಷನ್ ಸಿ ಏನಾಗ್ತಾ ಇದೆ ಟಿ ಟಿ ಟ್ರೂ ಆಗ್ತಾ ಇದೆ. ಹಾಗೆ ಆಪ್ಷನ್ ಡಿ ಏನಾಗ್ತಾ ಇದೆ ಫಾಲ್ಸ್ ಆಗ್ತಾ ಇದೆ, ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ ಕೊಟ್ಟಿರೋಂಥ ಗಿವನ್ ಕಂಡೀಷನ್ಸ್ ಏನಾಗ್ತಾ ಇದೆ, ಪಿ ಇಂಪ್ಲಿಕೇಶನ್ಸ್ ಪಿ ಇನ್ ಆ್ಯಂಡ್ ನೆಗೇಷನ್ ಕ್ಯೂ, ಇದಕ್ಕೆ ನಾವು ಟ್ರುತ್ ಟೇಬಲ್ನ ಬರಿತಾ ಹೋದರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಪಿ ಕಂಡೀಷನ್ಸ್ನ ಟ್ರುತ್ ವ್ಯಾಲ್ಯೂ ಏನಾಗುತ್ತೆ, ಕ್ಯೂ ಸ್ಟೇಟ್ಮೆಂಟ್ಸ್ಗಳ ಟ್ರುತ್ ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಈಗ ಪಿ ಕ್ಯೂ ನೆಗೇಷನ್ ಕ್ಯೂ ಇದೆ, ನೆಗೇಷನ್ ಕ್ಯೂನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ಟ್ರುತ್ ಟೇಬಲ್ ಅಲ್ಲಿ. ಹಾಗೆ ನೆಕ್ಸ್ಟ್ ಒನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ, ಪಿ ಆ್ಯಂಡ್ ನೆಗೇಷನ್ ಕ್ಯೂನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒನ್ ಏನು ಮಾಡ್ತಾ ಇರೋದು ಪಿ ಇಂಪ್ಲಿಕೇಶನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ. ಇಷ್ಟು ಕಂಡೀಷನ್ಸ್ಗಳನ್ನು ನಾನು ಟ್ರುತ್ ಟೇಬಲ್ ಅಲ್ಲಿ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಪಿ ಕಂಡೀಷನ್ಸ್ ನಮಗೆ ಟ್ರುತ್ ಆಗಿರ್ಬೋದು, ಕ್ಯೂ ಕಂಡೀಷನ್ಸ್ ಟ್ರುತ್ ಆಗಿರ್ಬೋದು. ಪಿ ಕಂಡೀಷನ್ಸ್ ಟ್ರೂ, ಕ್ಯೂ ಕಂಡೀಷನ್ಸ್ ಫಾಲ್ಸ್, ಪಿ ಸ್ಟೇಟ್ಮೆಂಟ್ ಫಾಲ್ಸ್, ಹಾಗೆ ಕ್ಯೂ ಸ್ಟೇಟ್ಮೆಂಟ್ ಟ್ರೂ. ಪಿ ಕಂಡೀಷನ್ ಫಾಲ್ಸ್, ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಆಗ್ತಾ ಇದೆ ಅಂದರೆ ನೆಗೇಷನ್ ಕ್ಯೂ ಏನಾಗ್ತಾ ಹೋಗುತ್ತೆ, ಟ್ರೂ ಇತ್ತು ಅಂದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇತ್ತು ಅಂದರೆ ಟ್ರೂ ಆಗುತ್ತೆ, ಟ್ರೂ ಫಾಲ್ಸ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ನೆಗೇಷನ್ ಕ್ಯೂ, ಇಟ್ಸ್ ಅಂಡ್ ಟ್ರೂ ಕಂಡೀಷನ್ಸ್. ಪಿ ಆ್ಯಂಡ್ ನೆಗೇಷನ್ ಕ್ಯೂ, ಪಿ ಆ್ಯಂಡ್ ನೆಗೇಷನ್ ಕ್ಯೂ ಆ್ಯಂಡ್ ಇದ್ದಾಗ ನಮಗೆ ಏನಾಗ್ತಾ ಹೋಗುತ್ತೆ, ಓನ್ಲಿ ಟ್ರೂ ಕಂಡೀಷನ್ಸ್ ಇದ್ದಾಗ ಮಾತ್ರ ನಮಗೆ ಟ್ರೂ ಆಗ್ತಾ ಹೋಗುತ್ತೆ. ಇನ್ನು ಉಳ್ಕೊಂಡಿರುವಂಥ ಎಲ್ಲ ಕಂಡೀಷನ್ಸಲ್ಲೂ ನಮಗೆ ಫಾಲ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಿ ನಮಗೆ ಟ್ರೂ ಇದೆ ನೋಡೋಣ, ಟಿ ಎಫ್ ಟ್ರೂ ಫಾಲ್ಸ್ ಆಗುತ್ತೆ, ಟ್ರೂ ಆಗ್ತಾ ಇದೆ. ಹಾಗೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಟ್ರೂ ಅಗೇನ್ ಫಾಲ್ಸ್ ಆಗ್ತಾ ಹೋಗುತ್ತೆ. ಪಿ ಆ್ಯಂಡ್ ನೆಗೇಷನ್ ಕ್ಯೂಗೆ ಟ್ರುತ್ ಟೇಬಲ್ ನಮಗೆ ಸಿಕ್ತು. ಹಾಗೆ ಪಿ ಇಂಪ್ಲಿಕೇಶನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ, ಪಿ ಇಂಪ್ಲಿಕೇಶನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಂತ ಅಂದಾಗ ನಮಗೇನಾಗ್ತಾ ಹೋಗುತ್ತೆ, ಪಿ ಕಂಡೀಷನ್ಸ್ ಅಗೇನ್ ಏನಿದೆ ಟ್ರೂ ಇದೆ, ಪಿ ಆ್ಯಂಡ್ ನೆಗೇಷನ್ ಕ್ಯೂ ಫಾಲ್ಸ್ ಇದೆ. ಆಗ ನಮಗೇನಾಯ್ತು ಕಂಡೀಷನ್ಸು, ನಮಗೆ ಎಸ್ ಪಿ ಇಂಪ್ಲಿಕೇಶನ್ ಪಿ ನೆಗೇಷನ್ ಕ್ಯೂ, ಪಿ ಆ್ಯಂಡ್ ನೆಗೇಷನ್ ಕ್ಯೂ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಚೆಕ್ ಮಾಡ್ತಾ ಹೋಗೋಣ. ನಮಗೆ ಇಂಪ್ಲಿಕೇಶನ್ಸ್ ಇದೆ ಅಂತಂದರೆ ಯಾವಾಗ ಟ್ರುತ್ ಆಗ್ತಾ ಹೋಗುತ್ತೆ, ಎರಡು ಸ್ಟೇಟ್ಮೆಂಟ್ಸ್ಗಳು ಟ್ರುತ್ ಆಗಿರಬೇಕು. ಇಲ್ಲ ಫಸ್ಟ್ ಕಂಡೀಷನ್ಸ್ ಪಿ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಆಗಿ ನೆಕ್ಸ್ಟ್ ಕಂಡೀಷನ್ಸ್ ನಮಗೆ ಟ್ರೂ ಆಗ್ತಾ ಇದೆ ಅಂದರೆ ಕ್ಯೂ ಸ್ಟೇಟ್ಮೆಂಟ್ ಏನಾದರೂ ಟ್ರೂ ಆಗ್ತಾ ಇದೆ ಅಂದರೆ ಅಗೇನ್ ಟ್ರೂ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಫಾಲ್ಸ್ ಆಗುತ್ತೆ ಅಂತಂದರೆ ಓನ್ಲಿ ಪಿ ಸ್ಟೇಟ್ಮೆಂಟ್ ಟ್ರೂ ಆಗಿ ಕ್ಯೂ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಆಗಿತ್ತು ಅಂದಾಗ ಮಾತ್ರ ಫಾಲ್ಸ್ ಆಗುತ್ತೆ. ಚೆಕ್ ಮಾಡ್ತಾ ಹೋಗೋಣ. ಟಿ ಎಫ್ ಅಂತಂದರೆ ಅಗೇನ್ ಫಾಲ್ಸ್ ಕಂಡೀಷನ್ಸ್, ಟಿ ಟ್ರೂ ಇರೋದ್ರಿಂದ ಟ್ರೂ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ. ಫಾಲ್ಸ್ ಸ್ಟೇಟ್ಮೆಂಟ್ ಇದ್ದಾಗ ಇಟ್ಸ್ ಅಂಡ್ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಫಾಲ್ಸ್ ಸ್ಟೇಟ್ಮೆಂಟ್ ಅಗೇನ್ ಟ್ರೂ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ. ಕಂಡೀಷನ್ಸ್ ಅವ್ರು ಹೇಳ್ತಾ ಇರೋದು ಗಿವನ್ ಸ್ಟೇಟ್ಮೆಂಟ್ ಅಲ್ಲಿ ಪಿ ಇಂಪ್ಲಿಕೇಶನ್ಸ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಇದೆ ಅಂದಾಗ ಪಿ ಮತ್ತೆ ಕ್ಯೂನ ಟ್ರುತ್ ವ್ಯಾಲ್ಯೂ ಏನಾಗ್ತಾ ಇದೆ, ಪಿ ಮತ್ತೆ ಕ್ಯೂನ ಟ್ರುತ್ ವ್ಯಾಲ್ಯೂ ಟಿ ಆಗ್ತಾ ಇದೆ. ಆಪ್ಷನ್ಸ್ ಏನಾಗ್ತಾ ಇದೆ, ಆಪ್ಷನ್ ಸಿ ಇಸ್ ಅನ್ ಕರೆಕ್ಟ್ ಆಪ್ಷನ್. ಎಸ್, ಇನ್ ದಿಸ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟೊಟಾಲಜಿ. ಆಪ್ಷನ್ಸ್ ಕೊಡ್ತಾ ಇದ್ದಾರೆ, ಟೊಟಾಲಜಿ ಯಾವುದಾಗುತ್ತೆ ಅನ್ನೋದು ಚೆಕ್ ಮಾಡ್ಕೋಬೇಕು. ಟೊಟಾಲಜಿ ಅಂತಂದರೆ ಯಾವುದೇ ಸ್ಟೇಟ್ಮೆಂಟ್ಸ್ ಕೊಟ್ಟರು ನಮಗೆ ಟ್ರೂ ಸ್ಟೇಟ್ಮೆಂಟ್ಸ್ಗಳೇ ಆಗ್ತಾ ಇರಬೇಕು. ಲಾಜಿಕಲ್ ಕನೆಕ್ಟಿವ್ಸ್ ಆದರೂ ಇರಲಿ, ಏನಾದರೂ ಇದ್ದಾಗ ಲಾಜಿಕಲ್ ಕನೆಕ್ಟಿವ್ಸ್ ಅಪ್ಲೈ ಮಾಡ್ಕೊಂಡಾದ್ಮೇಲೂ ನಮಗೆ ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆಸ್ ಆನ್ ಟಾಟಾಲಜಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಕೊಟ್ಟಿರೋಂಥ ಯಾವ ಆಪ್ಷನ್ಸ್ಗಳು ನಮಗೆ ಟಾಟಾಲಜಿ ಬರ್ತಾ ಹೋಗುತ್ತೆ, ಎಲ್ಲ ಕಂಡೀಷನ್ಸ್ಗಳು ನಮಗೆ ಟ್ರೂ ಬರ್ತಾ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದರೆ ಆಪ್ಷನ್ಸ್ ಏನು ಕೊಡ್ತಾ ಇದ್ದಾರೆ, ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ ಕ್ಯೂ, ಹೋಲ್ ಇಂಪ್ಲಿಕೇಶನ್
ಕ್ಯೂ ಆಗ್ತಾ ಇದೆಯಾ, ಇದು ನಮಗೆ ಟಾಟಾಲಜಿ ಕೊಡ್ತಾ ಇದೆಯಾ ಅಥವಾ ಟ್ರೂ ಕಂಡೀಷನ್ಸ್ ಕೊಡ್ತಾ ಹೋಗುತ್ತಾ. ಆರ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆ್ಯಂಡ್ ಪಿ ಇಂಪ್ಲೈಸ್ ಕ್ಯೂ ಅನ್ನೋ ಕಂಡೀಷನ್ಸ್ ನಮಗೆ ಟ್ರೂ ಕಂಡೀಷನ್ಸ್ ಕೊಡ್ತಾ ಹೋಗುತ್ತಾ. ಆರ್ ಪಿ ಆ್ಯಂಡ್ ಪಿ ಆರ್ ಕ್ಯೂ ಸ್ಟೇಟ್ಮೆಂಟ್ಸ್ ನಮಗೆ ಟ್ರೂ ಕಂಡೀಷನ್ಸ್ ಕೊಡ್ತಾ ಹೋಗುತ್ತಾ. ಪಿ ಆ್ಯಂಡ್ ಕ್ಯೂ ಸ್ಟೇಟ್ಮೆಂಟ್ಸ್ಗಳು ನಮಗೆ ಟ್ರೂ ಕಂಡೀಷನ್ಸ್ ಕೊಡ್ತಾ ಹೋಗುತ್ತಾ, ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದರೆ ಫಸ್ಟ್ ಆಪ್ಷನ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ ಇಂಪ್ಲಿಕೇಶನ್ಸ್ ಕ್ಯೂ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ವಿ ನೋ ದಟ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂದರೆ ನಮಗೊಂದು ಫಾರ್ಮುಲಾ ಗೊತ್ತಿದೆ. ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪಿ ಇಂಪ್ಲಿಕೇಶನ್ ಕ್ಯೂ ಈಸ್ ಈಕ್ವಲ್ಸ್ ಟು ನೆಗೇಷನ್ ಪಿ ಆರ್ ಕ್ಯೂ ಅಂತ ಬರೀತಾ ಹೋಗ್ಬೋದು. ಹಾಗಾದರೆ ಪಿ ಆರ್ ಕ್ಯೂ ಪ್ಲೇಸಲ್ಲಿ ನಾವೇನು ಎಂಟ್ರಿ ಮಾಡ್ತಾ ಇದ್ದೀನಿ, ನೆಗೇಷನ್ ಪಿ ಆರ್ ಇಂಟು ನೆಗೇಷನ್ ಪಿ ಆರ್ ಕ್ಯೂನ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗಾದರೆ ಪಿ ಆ್ಯಂಡ್ ನೆಗೇಷನ್ ಪಿ ಆರ್ ಕ್ಯೂ ಅಂತ ಅಂದಾಗ ಎಗೇನ್ ನಾವು ಪಿ ಆ್ಯಂಡ್ ನೆಗೇಷನ್ ಪಿ ಆರ್ ಪಿ ಆ್ಯಂಡ್ ಕ್ಯೂನ ನಾವು ಬರ್ಕೋಬೋದು. ಹಾಗೆ ಹೋಲ್ ಇಂಪ್ಲಿಕೇಶನ್ಸ್ ಕ್ಯೂ ಬರಿತಾ ಹೋಗ್ಬೋದು. ಪಿ ಆ್ಯಂಡ್ ನೆಗೇಷನ್ ಪಿ ಅಂತಂದರೆ ವ್ಯಾಲ್ಯೂ ನಮಗೆ ಟ್ರೂ ಸ್ಟೇಟ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪಿ ಆ್ಯಂಡ್ ನೆಗೇಷನ್ ಪಿ ಅಂತಂದರೆ ನಮಗೆ ಅಲ್ಲಿ ವ್ಯಾಲ್ಯೂ ಸ್ಟೇಟ್ಮೆಂಟ್ಸ್ಗಳು ಸೇಮ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ಲೆಫ್ಟ್ ಔಟ್ ಮಾಡ್ತಾ ಇದ್ದೀವಿ. ಉಳ್ಕೊಂಡಿರೋದೇನು ಪಿ ಆ್ಯಂಡ್ ಕ್ಯೂ ಇಂಪ್ಲಿಕೇಶನ್ಸ್ ಕ್ಯೂ. ಪಿ ಆ್ಯಂಡ್ ಕ್ಯೂ ಇಂಪ್ಲಿಕೇಶನ್ಸ್ ಕ್ಯೂ ಅಗೇನ್ ನಾವು ಏನಂತ ಬರೀಬೋದು, ಅಗೇನ್ ನಮ್ಮ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಫಾರ್ಮೆಟಲ್ಲಿ ನಮಗೆ ಏನಾಗ್ತಾ ಇದೆ, ನೆಗೇಷನ್ ಪಿ ಆರ್ ಕ್ಯೂ ಫಾರ್ಮೆಟಲ್ಲಿ ಬರೀತಾ ಹೋಗ್ಬೋದಲ್ವಾ. ಹಾಗಾಗಿ ಪಿ ಆ್ಯಂಡ್ ಕ್ಯೂ ಇಂಪ್ಲಿಕೇಶನ್ಸ್ ಕ್ಯೂನ ನಾವು ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್ ಕ್ಯೂ ಅಂತ ಬರೀತಾ ಹೋಗ್ಬೋದು. ಹಾಗೆ ನೆಗೇಷನ್ಸ್ಗಳನ್ನ ಅಪ್ಲೈ ಮಾಡ್ತಾ ಹೋಗಿದ್ದೀವಿ ಅಂತಂದರೆ ನೆಗೇಷನ್ ಪಿ ಆ್ಯಂಡ್ ಕ್ಯೂನ ನಾವೇನಂತ ಬರೀಬೋದು, ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಆರ್ ಕ್ಯೂ ಅಂತ ಬರೀತಾ ಹೋಗ್ಬೋದು. ಹಾಗಾಗಿ ಇಷ್ಟು ಕಂಡೀಷನ್ಸ್ ನಮಗೆ ಟ್ರೂ ಆಗ್ತಾ ಹೋಗುತ್ತೆ. ಬಟ್ ನಾವು ಟ್ರುತ್ ಟೇಬಲಲ್ಲಿ ಚೆಕ್ ಮಾಡ್ಕೊಳ್ಳೋದಾದರೆ ಟ್ರುತ್ ಟೇಬಲನ್ನು ನಾವು ಬರೀತಾ ಹೋಗ್ಬೋದು. ಟ್ರುತ್ ಟೇಬಲಲ್ಲಿ ನೋಡ್ತಾ ಹೋಗಿ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಹಾಗೆ ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ ಕ್ಯೂ ಹೋಲ್ ಇಂಪ್ಲಿಕೇಶನ್ಸ್ ಕ್ಯೂನ ನಾವು ಟ್ರುತ್ ಟೇಬಲಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಪಿ ಸ್ಟೇಟ್ಮೆಂಟ್ಸ್ಗಳು ನಮಗೆ ಒಂದು ಟ್ರುತ್ ಆಗಿರಬೇಕು ಅಥವಾ ಫಾಲ್ಸ್ ಆಗಿರಬೇಕು. ಕ್ಯೂ ಸ್ಟೇಟ್ಮೆಂಟ್ಸ್ಗಳು ಅಷ್ಟೇ ಟ್ರುತ್ ಫಾಲ್ಸ್ ಆಗಿರ್ಬೋದು. ಹಾಗಾಗಿ ಈಗ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಮಾಡ್ತಾ ಇದ್ವಿ. ಪಿ ಇಂಪ್ಲಿಕೇಶನ್ಸ್ ಕ್ಯೂ ಯಾವಾಗ ಫಾಲ್ಸ್ ಆಗ್ತಾ ಹೋಗುತ್ತೆ, ಫಸ್ಟ್ ಪಿ ಸ್ಟೇಟ್ಮೆಂಟ್ ಏನಾದರೂ ಟ್ರೂ ಆಗಿ ಕ್ಯೂ ಸ್ಟೇಟ್ಮೆಂಟ್ಸ್ ಏನಾದರೂ ಫಾಲ್ಸ್ ಆಗಿದ್ದಾಗ ಮಾತ್ರ ನಮಗೆ ಫಾಲ್ಸ್ ಆಗ್ತಾ ಇರುತ್ತೆ. ಇನ್ನು ಉಳ್ಕೊಂಡಿರೋಂಥ ಎಲ್ಲ ಕಂಡೀಷನ್ಸ್ ನಮಗೆ ಟ್ರೂ ಆಗ್ತಾ ಹೋಗುತ್ತೆ. ಹಾಗಾಗಿ ಟ್ರೂ ಫಾಲ್ಸ್ ಆಗ್ತಿರೋದು ಓನ್ಲಿ ಸೆಕೆಂಡ್ ಕಂಡೀಷನ್ಸ್, ಹಾಗಾಗಿ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಇನ್ನು ಉಳ್ಕೊಂಡಿರೋಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ನಮಗೆ ಟ್ರೂ ಸ್ಟೇಟ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ, ಪಿ ಸ್ಟೇಟ್ಮೆಂಟ್ಸ್ಗಳ ಕಂಡೀಷನ್ಸ್ ಮತ್ತು ಪಿ ಇಂಪ್ಲಿಕೇಶನ್ಸ್ ಕ್ಯೂಸ್ಗಳನ್ನ ನೋಡ್ತಾ ಹೋಗೋಣ. ಅಗೈನ್ ಅಂತ ಯಾವ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ಇಲ್ಲಿ ಬರೆದಿದ್ದೀವಿ ಇದು ಟ್ರೂ ಕಂಡೀಷನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ನಾವು ಅದನ್ನು ಟ್ರುತ್ ಟೇಬಲಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಈ ಕಂಡೀಷನ್ಸ್ಗಳೆಲ್ಲ ನಮಗೆ ಟ್ರೂ ಕಂಡೀಷನ್ಸ್ ಬರ್ತಾ ಹೋಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಟ್ರುತ್ ಟೇಬಲಲ್ಲಿ ನೋಡಬೇಕಾದ್ರೆ ಪಿ ಕ್ಯೂ ಸ್ಟೇಟ್ಮೆಂಟ್ಸ್ಗಳು ನಮಗೆ ಟ್ರುತ್ ಆಗಿರ್ಬೋದು, ಟ್ರುತ್ ಫಾಲ್ಸ್ ಆಗಿರ್ಬೋದು, ಅಥವಾ ಫಾಲ್ಸ್ ಟ್ರುತ್ ಆಗಿರ್ಬೋದು, ಅಥವಾ ಫಾಲ್ಸ್ ಆಗಿರ್ಬೋದು. ಹಾಗಾದರೆ ಪಿ ಇಂಪ್ಲಿಕೇಶನ್ಸ್ ಕ್ಯೂ is false statement when P statement is true or false statement is false. Q statement is false ಆಗಿದ್ದಾಗ ಮಾತ್ರ ನಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಬರ್ತಾ ಹೋಗುತ್ತೆ. ಇನ್ನು ಉಳ್ಕೊಂಡಿರೋಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ನಮಗೆ ಟ್ರೂ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ. ನಮಗೆ ಪಿ ಸ್ಟೇಟ್ಮೆಂಟ್ಸ್ ಟ್ರೂ ಆಗಿದ್ದು ಕ್ಯೂ ಸ್ಟೇಟ್ಮೆಂಟ್ಸ್ ಫಾಲ್ಸ್ ಆಗಿರೋದು ಓನ್ಲಿ ಸೆಕೆಂಡ್ ಕಂಡೀಷನ್ಸ್ ಟೈಮಲ್ಲಿ. ಹಾಗಾಗಿ ಈ ಕಂಡೀಷನ್ಸ್ ನಮಗೆ ಫಾಲ್ಸ್ ಆಗ್ತಾ ಇದೆ. ಇನ್ನು ಉಳ್ಕೊಂಡಿರೋಂಥ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ಗಳು ನಮಗೆ ಟ್ರೂ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ. ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂದರೆ ಪಿ ಇಂಪ್ಲಿಕೇಶನ್ಸ್ ಕ್ಯೂ ನಮ್ಮ ಹತ್ರ ಆಲ್ರೆಡಿ ಇದೆ, ಟಿ ಅಂತ. ಹಾಗೆ ಪಿ ಸ್ಟೇಟ್ಮೆಂಟ್ಸ್ಗಳು ನಮಗೆ ಟ್ರೂ ಫಾಲ್ಸ್ ಇದೆ. ಹಾಗಾದರೆ ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಆ್ಯಂಡ್ ಇದ್ದಾಗ ನಮಗೆ ಟ್ರುತ್ ಟೇಬಲ್ ಏನಾಗುತ್ತೆ, ಯಾವಾಗ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ ಅಂದರೆ ಆ ಎರಡೂ ಕಂಡೀಷನ್ಸ್ಗಳು ಟ್ರೂ ಆಗಿದ್ದಾಗ ಮಾತ್ರ ನಮಗೆ ಟ್ರೂ ಕಂಡೀಷನ್ಸ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಹೋಗುತ್ತೆ. ಇನ್ನು ಉಳ್ಕೊಂಡಿರೋಂಥ ಎಲ್ಲ ಸ್ಟೇಟ್ಮೆಂಟ್ಸ್ ಟ್ರೂ ಫಾಲ್ಸ್ ಆಗಿದ್ದಾಗ ಫಾಲ್ಸ್ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಟ್ರೂ ಕಂಡೀಷನ್ಸ್ ಟ್ರೂ ಆಗ್ತಾ ಹೋಗಿದೆ, ಟ್ರೂ ಫಾಲ್ಸ್ ಆಗ್ತಾ ಇದೆ, ಫಾಲ್ಸ್ ಆಗುತ್ತೆ, ಫಾಲ್ಸ್ ಆಗುತ್ತೆ, ಫಾಲ್ಸ್ ಟ್ರೂ ಫಾಲ್ಸ್ ಆಗ್ತಾ ಹೋಗಿದೆ. ನೆಕ್ಸ್ಟ್ ಒನ್ ಸ್ಟೇಟ್ಮೆಂಟ್ ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ಸ್ ಹೋಲ್ ಇಂಪ್ಲಿಕೇಶನ್ಸ್ ಕ್ಯೂ ಆಗ್ತಾ ಇರೋದ್ರಿಂದ ಇಲ್ಲಿ ಅಗೇನ್ ಇಂಪ್ಲಿಕೇಶನ್ಸ್ ಇದೆ ಅಂದರೆ ನಮಗೆ ಏನಾಗಿರ್ಬೇಕು ಕಂಡೀಷನ್ಸು ಓನ್ಲಿ ವೆನ್ ದ ಪಿ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಕ್ಯೂ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ದೆನ್ ದ ಇಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಪಿ ಆ್ಯಂಡ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಹೋಲ್ ಇಂಪ್ಲಿಕೇಶನ್ಸ್ ಕ್ಯೂನ ಚೆಕ್ ಮಾಡ್ತಾ ಹೋಗೋಣ. ಟಿ ಇದೆ ಟ್ರೂ ಕಂಡೀಷನ್ಸ್ ಆಗುತ್ತೆ, ಟಿ ಫಾಲ್ಸ್
ಟ್ರೂ ಕಂಡೀಷನ್ಸ್ ಆಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಟ್ರೂ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ. ಹಾಗಾದ್ರೆ ಈ ಆಪ್ಷನ್ ಏನಾಗ್ತಾ ಇದೆ, ಎಲ್ಲಾ ಕಂಡೀಷನ್ಸ್ ನಮಗೆ ಟೊಟಾಲಜಿನ ಕೊಡ್ತಾ ಇರೋದ್ರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. Yes, in this question, which of the following is tautology? Again, we have to find out ಯಾವ ಸ್ಟೇಟ್ಮೆಂಟ್ಸ್ಗಳು ನಮಗೆ ಯಾವಾಗಲೂ ನಮಗೆ ಟ್ರೂ ಸ್ಟೇಟ್ಮೆಂಟ್ಸ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ಕಟ್ಟಂಥ ಕಂಡೀಷನ್ಸ್ಗಳನ್ನ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಆಪ್ಷನ್ಸ್ ಹೇಗೆ ಕೊಡ್ತಾ ಇದ್ದೇನೆ, ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆರ್ ಕ್ಯೂ. ಆಪ್ಷನ್ ಬಿ ಕೊಡ್ತಾ ಇದ್ದೇನೆ, ನೆಗೇಷನ್ ಪಿ ಆರ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆರ್ ಕ್ಯೂ. ಈ ಸ್ಟೇಟ್ಮೆಂಟ್ ನಮಗೆ ಟ್ರೂ ಸ್ಟೇಟ್ಮೆಂಟ್ ಕೊಡುತ್ತಾ ಚೆಕ್ ಮಾಡ್ತಾ ಹೋಗಬೇಕು. ಹಾಗೆ ಆಪ್ಷನ್ ಸಿ ನ ಚೆಕ್ ಮಾಡ್ತಾ ಹೋಗೋಣ. ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆರ್ ಕ್ಯೂ ಅನ್ನೋದು ಟ್ರೂ ಸ್ಟೇಟ್ಮೆಂಟ್ಸ್ ಕೊಡುತ್ತಾ, ಆರ್ ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆ್ಯಂಡ್ ಕ್ಯೂನ ನಮಗೆ ಟ್ರೂ ಸ್ಟೇಟ್ಮೆಂಟ್ಸ್ ಕೊಡ್ತಾ ಹೋಗುತ್ತಾ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಆಪ್ಷನ್ ಸಿ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ ಎಲ್ಲಿ ಏನಿದೆ ನೋಡೋಣ, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆರ್ ಕ್ಯೂ. ಹಾಗಾದ್ರೆ ಇಲ್ಲಿ ನಾವು ಇಂಪ್ಲಿಕೇಶನ್ಸ್ ಇರೋದ್ರಿಂದ ನಾವು ಯಾವ ತರ ಬರಿತಾ ಹೋಗ್ಬೋದು, ವಿ ನೋ ದಟ್ ಪಿ ಇಂಪ್ಲಿಕೇಶನ್ಸ್ ಕ್ಯೂನ ನಾವು ಯಾವ ತರ ಬರಿತಾ ಹೋಗ್ತಿದೀವಿ, ಇಸ್ ಈಕ್ವಲ್ಸ್ ಟು ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂತ ಬರಿತಾ ಇದೀವಿ ಅಲ್ವಾ. ನೆಗೇಷನ್ ಪಿ ಆರ್ ಕ್ಯೂ ಅಂತ ಬರಿತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಇಂಪ್ಲಿಕೇಶನ್ಸ್ ಇರೋದ್ರಿಂದ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಈ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನೆಗೇಷನ್ ಆಫ್ ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆರ್ ಇಂಪ್ಲಿಕೇಶನ್ಸ್ ಪಿ ಆರ್ ನೆಗೇಷನ್ ಕ್ಯೂ ಅಂತ ಬರಿತಾ ಹೋಗ್ಬೋದಲ್ವಾ. ಹಾಗಾಗಿ ನೆಗೇಷನ್ ಆಫ್ ನೆಗೇಷನ್ ಅಂತಂದ್ರೆ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಟರ್ಮ್ ಇರುತ್ತೋ ಅದೇ ಟರ್ಮ್ ಬರೋದ್ರಿಂದ ನಾವು ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ಪಿ ಆರ್ ಕ್ಯೂ. ಅಗೇನ್ ಇಂಪ್ಲಿಕೇಶನ್ಸ್ ಇರೋದ್ರಿಂದ ನಾವು ಈ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಕನ್ವರ್ಟ್ ಮಾಡ್ಕೊಂಡಾಗ ನೆಗೇಷನ್ ಆಫ್ ನೆಗೇಷನ್ ಟರ್ಮ್ ಏನಾಗ್ತಾ ಇದೆ, ನಮಗೆ ಇಲ್ಲಿ ಪಿ ಆರ್ ನೆಗೇಷನ್ ಕ್ಯೂ ಬರ್ತಾ ಹೋಗ್ತಾ ಇದೆ. ಪಿ ಆರ್ ನೆಗೇಷನ್ ಕ್ಯೂ ಬರ್ತಾ ಇದೀವಿ. ಹಾಗೆ ಆರ್ ಆರ್ ಪಿ ಆರ್ ಕ್ಯೂ ಅಲ್ವಾ, ಪಿ ಆರ್ ಕ್ಯೂನ ಎಂಟ್ರಿ ಮಾಡ್ಕೊಂಡಿದೀವಿ. ಹಾಗಾಗಿ ನೆಕ್ಸ್ಟ್ ಒನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪಿ ಆರ್ ಪಿ ಆರ್ ಪಿ ಆರ್ ನೆಗೇಷನ್ ಕ್ಯೂ ಆರ್ ಕ್ಯೂ ಆಗ್ತಾ ಹೋಗುತ್ತೆ. ನೆಗೇಷನ್ ಕ್ಯೂ ಆರ್ ಕ್ಯೂ ಅಂತಂದ್ರೆ ಟ್ರೂ ಕಂಡೀಷನ್ಸ್ ಆಗುತ್ತೆ. ಹಾಗಾಗಿ ಪಿ ಆರ್ ಪಿ ಅಂದ್ರೆ ಪಿ ಕಂಡೀಷನ್ಸ್ ಬರ್ತಾ ಹೋಗಿದೆ, ಪಿ ಆರ್ ಟ್ರೂ ಕಂಡೀಷನ್ಸ್ ಅಂದ್ರೆ ಆಲ್ವೇಸ್ ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ನು ರಿಮೈನಿಂಗ್ ಆಪ್ಷನ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆನ್ಸರ್ಸ್ ಎಲ್ಲಾ ಕಂಡೀಷನ್ಸ್ ಅಲ್ಲಿ ನಮಗೆ ಟ್ರೂ ಸ್ಟೇಟ್ಮೆಂಟ್ಸ್ ಬರ್ತಾ ಇರೋದಿಲ್ಲ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಇನ್ ದಿಸ್ ಕ್ವಶನ್ ದ ಲಾಜಿಕಲ್ ಸ್ಟೇಟ್ಮೆಂಟ್ ಪಿ ಇಂಪ್ಲಿಕೇಶನ್ ಕ್ಯೂ ಅಂಡ್ ಕ್ಯೂ ಇಂಪ್ಲಿಕೇಶನ್ ನೆಗೇಷನ್ ಪಿ ಇಸ್ ಈಕ್ವಲ್ಸ್ ಟು. ಈ ಸ್ಟೇಟ್ಮೆಂಟ್ಗಳು ಯಾವ ಈಕ್ವೇಷನ್ಸ್ಗೆ ಈಕ್ವಲ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಇದೀವಿ. ಹಾಗಾದ್ರೆ ಫಸ್ಟ್ ಆಪ್ಷನ್ ನೆಗೇಷನ್ ಪಿ ಈಕ್ವಲ್ ಆಗುತ್ತಾ, ಆರ್ ಸೆಕೆಂಡ್ ಆಪ್ಷನ್ ಪಿ ಈಕ್ವಲ್ ಆಗುತ್ತಾ, ಆರ್ ಪಿ ಅಂಡ್ ಕ್ಯೂ ಈಕ್ವಲ್ ಆಗುತ್ತಾ, ಆರ್ ಪಿ ಆರ್ ಕ್ಯೂಗೆ ಈಕ್ವಲ್ ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇದನ್ನ ನಾವು ಟ್ರುತ್ ಟೇಬಲ್ ಹಾಕಿ ನೋಡೋಣ. ಟ್ರುತ್ ಟೇಬಲ್ ಚೆಕ್ ಮಾಡ್ತಾ ಹೋಗೋಣ. ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂಡ್ ಕ್ಯೂ ಇಂಪ್ಲಿಕೇಶನ್ ನೆಗೇಷನ್ ಪಿ ಇದೆ. ಪಿ ಸ್ಟೇಟ್ಮೆಂಟ್ ಕ್ಯೂ ಸ್ಟೇಟ್ಮೆಂಟ್ಸ್ಗಳ ಟ್ರುತ್ ಟೇಬಲ್ಗಳನ್ನ ಬರೀತಾ ಇದ್ದೀನಿ. ಟಿ 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 ಎಫ್ ಎಫ್ ಟಿ ಎಫ್ ಎಫ್. ನೆಗೇಷನ್ ಪಿ ಇರೋದ್ರಿಂದ ನೆಗೇಷನ್ ಪಿ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೆಗೇಷನ್ ಪಿ ಅಲ್ಲಿ ಏನಾಗ್ತಾ ಹೋಗುತ್ತೆ, ಟ್ರೂ ಕಂಡೀಷನ್ಸ್ ಇರೋದೆಲ್ಲ ಫಾಲ್ಸ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಟಿ ಇರೋದೆಲ್ಲ ಫಾಲ್ಸ್ ಆಗಿದೆ, ಟಿ ಇರೋದು ಫಾಲ್ಸ್ ಆಗ್ತಾ ಇದೆ. ಫಾಲ್ಸ್ ಇರೋದೆಲ್ಲ ಏನಾಗುತ್ತೆ, ಟಿ ಟಿ ಆಗುತ್ತೆ. ಹಾಗಾಗಿ ಫಾಲ್ಸ್ ಇದ್ದಾಗ ಟಿ, ಫಾಲ್ಸ್ ಇದ್ದಾಗ ಟಿ. ನೆಗೇಷನ್ ಪಿ ನಮಗೆ ಸಿಗ್ತಾ ಇದೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗ್ತಿದೆ, ಫಾಲ್ಸ್ ಇದ್ದಿದ್ದು ಟ್ರೂ ಆಗ್ತಾ ಇದೆ. ಹಾಗೆ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಯಾವಾಗ ಫಾಲ್ಸ್ ಆಗುತ್ತೆ, ಪಿ ಸ್ಟೇಟ್ಮೆಂಟ್ ಟ್ರೂ ಆಗಿ ಕ್ಯೂ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದ್ದಾಗ ಮಾತ್ರ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಫಾಲ್ಸ್ ಆಗ್ತಾ ಹೋಗುತ್ತೆ. ಅಂಡ್ ದ ರೆಸ್ಟ್ ಆಫ್ ಅದರ್ಸ್ ಆರ್ ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ. ಹಾಗಾಗಿ ಟಿ 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 ಎಫ್ ಫಾಲ್ಸ್ ಆಗುತ್ತೆ, ಫಾಲ್ಸ್ ಟ್ರೂ ಆಗುತ್ತೆ, ಫಾಲ್ಸ್ ಟ್ರೂ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಯಾವ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಕ್ಯೂ ಇಂಪ್ಲಿಕೇಶನ್ ನೆಗೇಷನ್ ಪಿ. ಅಗೇನ್ ಇಂಪ್ಲಿಕೇಶನ್ಸ್ ಇದೆ, ನೆಗೇಷನ್ ಪಿ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ನೆಗೇಷನ್ ಪಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಫಾಲ್ಸ್ ಟ್ರೂ ಇದೆ. ಹಾಗಾಗಿ ಕ್ಯೂ ಇಂಪ್ಲಿಕೇಶನ್ಸ್ ಅಲ್ವಾ ಇರೋದು. ಕ್ಯೂ ಇಂಪ್ಲಿಕೇಶನ್ಸ್ ಅಂತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಆಗ್ತಾ ಇದೆ, ನೆಗೇಷನ್ ಪಿ ಸ್ಟೇಟ್ಮೆಂಟ್ ಫಾಲ್ಸ್ ಆಗ್ತಾ ಇದೆ. ಹಾಗಾದ್ರೆ ಆಪ್ಷನ್ಸ್ ಏನಾಗ್ತಾ ಇದೆ, ಆಪ್ಷನ್ ಇದೇನಾಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗೆ ಫಾಲ್ಸ್ ಇದ್ದಾಗ ಟ್ರೂ ಆಗುತ್ತೆ, ಟ್ರೂ ಇದ್ದಾಗ ಟ್ರೂ ಆಗುತ್ತೆ, ಫಾಲ್ಸ್ ಟ್ರೂ ಇದ್ದಾಗ ಅಗೇನ್ ಟ್ರೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ್ಯಂಡ್ ಆಪರೇಷನ್ಸ್ ಅದನ್ನ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಆಪರೇಷನ್ಸ್ ನ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಪಿ ಇಂಪ್ಲಿಕೇಶನ್ಸ್ ಆ್ಯಂಡ್
ಕ್ಯೂ ಇಂಪ್ಲಿಕೇಶನ್ಸ್ ನೆಗೇಷನ್ಸ್ ಪಿನ ಚೆಕ್ ಮಾಡಬೇಕು. ಆ್ಯಂಡ್ ಇದೆ ಅಂತಂದಾಗ ನಾವು ಯಾವ ಕಂಡೀಷನ್ಸ್ ಫಾಲ್ಸ್ ಆಗ್ತಾ ಹೋಗುತ್ತೆ, ಟ್ರೂ ಕಂಡೀಷನ್ಸ್ ಇದ್ದಾಗ ಮಾತ್ರ ಟ್ರೂ ಆಗ್ತಾ ಹೋಗುತ್ತೆ, ಇನ್ನು ರಿಮೈನಿಂಗ್ ಎಲ್ಲ ನಮಗೆ ಫಾಲ್ಸ್ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಇಲ್ಲಿ ಟಿ ಎಫ್ ಇದೆ ಅಂತಂದರೆ ಫಾಲ್ಸ್ ಸ್ಟೇಟ್ಮೆಂಟ್, ಎಫ್ ಟಿ ಇದೆ ಅಂತಂದರೆ ಫಾಲ್ಸ್ ಸ್ಟೇಟ್ಮೆಂಟ್, ಟ್ರೂ ಇದೆ ಟ್ರೂ ಸ್ಟೇಟ್ಮೆಂಟ್, ಟ್ರೂ ಇದೆ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗಾದರೆ ಈ ಕಂಡೀಷನ್ಸ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಯಾವ ಕಂಡೀಷನ್ಸಿಗೆ ಈಕ್ವಲ್ ಆಗುತ್ತೆ, ಈಸ್ ಈಕ್ವಲೆಂಟ್ ಟು ನೆಗೇಷನ್ ಪಿಗೆ ಮಾತ್ರ ಈಕ್ವಲ್ ಆಗ್ತಾ ಹೋಗುತ್ತೆ. ನೆಗೇಷನ್ ಪಿನ ಚೆಕ್ ಮಾಡ್ತಾ ಹೋಗೋಣ. ಪಿಗೆ ಇದೆ, ಪಿ ಈಕ್ವೇಷನ್ಸ್ ಏನಾಗ್ತಾ ಇದೆ, ಪಿ ಸ್ಟೇಟ್ಮೆಂಟ್ ಟ್ರೂ ಫಾಲ್ಸ್ ಇದೆ. ನೆಗೇಷನ್ಸ್ ಪಿ ಅಪ್ಲೈ ಮಾಡಿದ್ರೆ ಫಾಲ್ಸ್ ಟ್ರೂ ಆಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಒನ್ ಈಸ್ ಈಕ್ವಲ್ಸ್ ಟು ನೆಗೇಷನ್ ಪಿ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಡೀಷನ್ಸ್ ನೋಡ್ತಾ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್. ಇನ್ ದಿಸ್ ಕ್ವಶನ್ ಕಾಂಟ್ರಾಪಾಸಿಟಿವ್ ಆಫ್ ಎ ಸಬ್ಸೆಟ್ B and B subset C then C subset D. ಈ ಸ್ಟೇಟ್ಮೆಂಟ್ಗೆ ನಾವು ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ನ ಬರೀಬೇಕು. ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ಏನಾಗಿರುತ್ತೆ, ಪಿ ಸ್ಟೇಟ್ಮೆಂಟ್ ಪಿ ಇಂಪ್ಲೈಸ್ ಕ್ಯೂ ಸ್ಟೇಟ್ಮೆಂಟ್ಗೆ ನಾವು ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಏನಾಗಿರಬೇಕು, ನೆಗೇಷನ್ ಕ್ಯೂ ಇಂಪ್ಲಿಕೇಶನ್ಸ್ ನೆಗೇಷನ್ ಪಿ ಈಸ್ ದ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಫಾರ್ ದ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂತ ಹೇಳ್ತಾ ಇದೀವಿ. ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕ್ಯೂ ಸ್ಟೇಟ್ಮೆಂಟ್ ನೆಗೇಷನ್, ಕೊಟ್ಟಿರೋಂಥ ಪಿ ಸ್ಟೇಟ್ಮೆಂಟ್ ಕೂಡ ನೆಗೇಷನ್ ಪಿ ಆಗಬೇಕು. ಫಸ್ಟು ನಾವು ನೆಗೇಷನ್ ಕ್ಯೂ ಬರ್ಕೊಂಡು ಆದಮೇಲೆ ನಾವು ನೆಗೇಷನ್ ಪಿ ಬರೀತಾ ಹೋಗಬೇಕು. ಹಾಗಾದರೆ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಫಾರ್ ಎ ಸಬ್ಸೆಟ್ ಬಿ ಆ್ಯಂಡ್ ಬಿ ಸಬ್ಸೆಟ್ ಸಿ ದೆನ್ ಸಿ ಸಬ್ಸೆಟ್ ಡಿಗೆ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಎ ಸಿ ನಾಟ್ ಸಬ್ಸೆಟ್ ಆಫ್ ಡಿ ಆರ್ ಎ ನಾಟ್ ಸಬ್ಸೆಟ್ ಆಫ್ ಬಿ ಆರ್ ಬಿ ನಾಟ್ ಸಬ್ಸೆಟ್ ಆಫ್ ಸಿ ಆಗುತ್ತಾ, ಆರ್ ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ ಆರ್ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆರ್ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಸಿ ಆಗುತ್ತಾ ಚೆಕ್ ಮಾಡೋಣ. ಅಥವಾ ಸಿ ಸಬ್ಸೆಟ್ ಆಫ್ ಡಿ ಆ್ಯಂಡ್ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆರ್ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಸಿ ಆಗುತ್ತಾ ಚೆಕ್ ಮಾಡಬೇಕು. ಆರ್ ಸಿ ಇಸ್ ಸಬ್ಸೆಟ್ ಆಫ್ ಡಿ ಆರ್ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆರ್ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಸಿ ಆಗುತ್ತಾ ಚೆಕ್ ಮಾಡ್ತಾ ಹೋಗಬೇಕು. ಈ ಆಪ್ಷನ್ಸ್ಗಳಲ್ಲಿ ಯಾವುದು ನಮಗೆ 4 ಆಪ್ಷನ್ಸ್ಗಳಲ್ಲಿ ಯಾವುದು ನಮಗೆ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಫಾರ್ ದಿಸ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ ಇದೆ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಒನ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗೆ ಬಿ ಇಸ್ ಎ ಸಬ್ಸೆಟ್ ಆಫ್ ಸಿ ಸೆಕೆಂಡ್ ಸ್ಟೇಟ್ಮೆಂಟ್ ಕ್ಯೂ ಅಂತ ಕರಿತಾ ಹೋಗೋಣ. ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ ಥರ್ಡ್ ಸ್ಟೇಟ್ಮೆಂಟ್ ಅಂತ ಕರಿತಾ ಹೋಗೋಣ. ಇಲ್ಲಿ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ಎ ಸಬ್ಸೆಟ್ ಆಫ್ ಸಿ ಆ್ಯಂಡ್ ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ. ಸ್ಟೇಟ್ಮೆಂಟ್ಸ್ನ ಯಾವ ಥರ ಬರಿತಾ ಹೋಗ್ಬೋದು, ದೆನ್ ಕಂಡೀಷನ್ಸ್ ಇರೋದ್ರಿಂದ ಇಂಪ್ಲಿಕೇಶನ್ಸ್ನ ಯೂಸ್ ಮಾಡ್ಕೋಬೇಕು. ಹಾಗಾಗಿ ಪಿ ಆ್ಯಂಡ್ ಕ್ಯೂ ಇಂಪ್ಲಿಕೇಶನ್ಸ್ ಆರ್, ಪಿ ಆ್ಯಂಡ್ ಕ್ಯೂ ಇಂಪ್ಲಿಕೇಶನ್ಸ್ ಆರ್ ಅಂತಂದರೆ ಎಗೇನ್ ಇಂಪ್ಲಿಕೇಶನ್ಸ್ ಇದೆ. ಇಲ್ಲಿ ಏನು ಮಾಡ್ತಾ ಹೋಗಬೇಕು, ಪಿ ಇಂಪ್ಲಿಕೇಶನ್ಸ್ ಕ್ಯೂಗೆ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಏನಾಗುತ್ತೆ, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಹಾಗಾದರೆ ನೆಗೇಷನ್ ಆರ್ ಇಂಪ್ಲೈಸ್ ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಆಗ್ತಾ ಹೋಗುತ್ತೆ. ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂತಂದರೆ ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಆಗುತ್ತೆ. ನೆಗೇಷನ್ ಆರ್ ಇದೇನಾಗ್ತಾ ಇದೆ, ಆರ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ, ಎಲ್ಲಿದೆ, ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ ಆಪ್ಷನ್ಸ್ ಇದೆ. ಆರ್ ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಆಗಬೇಕು. ಹಾಗಾದರೆ ನೆಗೇಷನ್ ಪಿ ಅಂದರೆ ಏನಾಗ್ತಾ ಇದೆ, ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಲ್ವಾ. ನೆಗೇಷನ್ ಪಿ ಅಂದರೆ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆಗಿರಬೇಕು. ಹಾಗಾದರೆ ಸಿ ಇಸ್ ಎ ಸಬ್ಸೆಟ್ ಆಫ್ ಡಿ ಆರ್ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಆರ್ ಕಂಡೀಷನ್ಸ್ ಆರ್ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಸಿ ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಏನಾಗ್ತಾ ಇದೆ, ಆಪ್ಷನ್ ಡಿ ಇಸ್ ದ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಫಾರ್ ದ ಎ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ಎ ಸಬ್ಸೆಟ್ ಆಫ್ ಸಿ ದೆನ್ ಸಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಸಿ ಇಸ್ ಸಬ್ಸೆಟ್ ಆಫ್ ಡಿ ಕಂಡೀಷನ್ಸ್ಗೆ ಕಾಂಟ್ರಾಪಾಸಿಟಿವ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಇನ್ ದಿಸ್ ಕ್ವಶನ್ ದ ಎಕ್ಸ್ಪ್ರೆಷನ್ ನೆಗೇಷನ್ ಆಫ್ ನೆಗೇಷನ್ ಪಿ ಇಂಪ್ಲೈಸ್ ಕ್ಯೂ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು. ಈ ಸ್ಟೇಟ್ಮೆಂಟ್ಗೆ ಯಾವ ಈಕ್ವಲೆಂಟ್ ಆಗ್ತಾ ಇದೆ, ಯಾವ ಕಂಡೀಷನ್ಸ್ ಲಾಜಿಕಲ್ ಕಂಡೀಷನ್ಸ್ ನಮಗೆ ಈಕ್ವಲೆಂಟ್ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊತಾ ಹೋಗಬೇಕು. ಹಾಗಾದರೆ ನೆಗೇಷನ್ ಆಫ್ ನೆಗೇಷನ್ ಪಿ ಇಂಪ್ಲಿಕೇಶನ್ ಕ್ಯೂ ಇಸ್ ಈಕ್ವಲೆನ್ಸ್ ಟು ವಾಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಆಪ್ಷನ್ಸ್ ಏನಾಗ್ತಾ ಇದೆ, ನೆಗೇಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಆಗುತ್ತಾ, ಆರ್ ಪಿ ಆ್ಯಂಡ್ ಕ್ಯೂ ಆಗುತ್ತಾ, ಆರ್ ನೆಗೇಷನ್ ಪಿ ಆ್ಯಂಡ್ ಕ್ಯೂ ಆಗುತ್ತಾ, ಆರ್ ಪಿ ಆ್ಯಂಡ್ ನೆಗೇಷನ್ ಕ್ಯೂಗೆ ಈಕ್ವಲೆಂಟ್ ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಯಾವ ಕಂಡೀಷನ್ಸ್ಗೆ ಈಕ್ವಲೆಂಟ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಹಾಗಾಗಿ ಟ್ರುತ್ ಟೇಬಲ್ನ ಬರೀತಾ ಇದ್ದೀನಿ. ಪಿ ಕ್ಯೂ ಟಿ 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 ಎಫ್ ಎಫ್ ಟಿ ಎಫ್ ಎಫ್ ಕಾಮನ್ ಇದೆ. ಎಲ್ಲ ಕಂಡೀಷನ್ಸ್ಗಳು ನಾವು ಟ್ರುತ್ ಟೇಬಲಲ್ಲಿ ಪಿ ಕ್ಯೂಗೆ ನಾವು ಇದೇ ಟ್ರುತ್ ಟೇಬಲ್ನ ಬರಿತಾ ಹೋಗಬೇಕು. ಹಾಗಾಗಿ ನೆಗೇಷನ್ ಪಿನ ಇನ್ಕ್ಲೂಡ್ ಮಾಡ್ಕೋಬೇಕು. ನೆಗೇಷನ್ ಪಿ ಇದೆ, ನೆಗೇಷನ್ ಕ್ಯೂ ಇದೆ, ಎರಡನ್ನೂ ಬರ್ಕೊಳ್ತಾ ಹೋಗೋಣ. ನೆಗೇಷನ್ ಪಿ ವ್ಯಾಲ್ಯೂ ಏನಾಗ್ತಾ ಇದೆ, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ. ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಫಾಲ್ಸ್ ಫಾಲ್ಸ್ ಟ್ರೂ ಆಗ್ತಾ ಇದೆ.
ಹಾಗೆ ನೆಗೇಷನ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ, ನೆಗೇಷನ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂತಂದ್ರೆ ನೋಡ್ತಾ ಹೋಗೋಣ. ನೆಗೇಷನ್ಸ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂತಂದ್ರೆ ಅಗೇನ್ ನೆಗೇಷನ್ಸ್ ಪಿ ಫಾಲ್ಸ್ ಆಗ್ತಾ ಇದೆ, ಕ್ಯೂ ಏನಾಗ್ತಾ ಇದೆ ಟ್ರೂ ಆಗ್ತಾ ಇದೆ. ಹಾಗಾದ್ರೆ ಕಂಡೀಷನ್ಸ್ ಟ್ರೂ ಆಗೇ ಆಗುತ್ತೆ. ಯಾವಾಗ ನಮಗೆ ಫಾಲ್ಸ್ ಆಗುತ್ತೆ ಕಂಡೀಷನ್ಸ್ ಇಂಪ್ಲಿಕೇಶನ್ಸ್ ಅಲ್ಲಿ, ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಆಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಆಗಿದ್ದಾಗ ಮಾತ್ರ ನಮಗೆ ಫಾಲ್ಸ್ ಆಗೋದು. ಹಾಗಾಗಿ ಫಾಲ್ಸ್ ಟ್ರೂ ಟ್ರೂ ಆಗುತ್ತೆ, ಫಾಲ್ಸ್ ಫಾಲ್ಸ್ ಟ್ರೂ ಆಗುತ್ತೆ. ಎಸ್, ಫಾಲ್ಸ್ ಫಾಲ್ಸ್ ಕಂಡೀಷನ್ಸ್ ಇದ್ದಾಗ ಟ್ರೂ ಆಗ್ತಾ ಹೋಗುತ್ತೆ. ಟಿ ಅಗೇನ್ ಟ್ರೂ ಆಗುತ್ತೆ. ಟಿ ಫಾಲ್ಸ್, ಫಸ್ಟ್ ಕಂಡೀಷನ್ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಟ್ರೂ ಆಗ್ತಾ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ನಮಗೆ ಫಾಲ್ಸ್ ಆಗ್ತಾ ಇದೆ ಅಂದಾಗ ಇಟ್ಸ್ ಆನ್ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗೆ ನೆಗೇಷನ್ ಆಫ್ ನೆಗೇಷನ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಲ್ವಾ. ನೆಗೇಷನ್ ಆಫ್ ನೆಗೇಷನ್ಸ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಅಂದ್ರೆ ನೆಗೇಷನ್ ಪಿ ಇಂಪ್ಲಿಕೇಶನ್ಸ್ ಕ್ಯೂಗೆ ನಮಗೆ ಟ್ರುತ್ ಕಂಡೀಷನ್ ಸಿಕ್ಕಿದೆ, ಟ್ರುತ್ ಟೇಬಲ್ ಸಿಗ್ತಾ ಇದೆ. ಟಿ ಇದೆಲ್ಲ ನೆಗೇಷನ್ಸ್ ಅಪ್ಲೈ ಮಾಡಿದಾಗ ಫಾಲ್ಸ್ ಆಗುತ್ತೆ. ಟಿ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದಿದ್ದು ಟ್ರೂ ಆಗ್ತಾ ಇದೆ. ಹಾಗಾದ್ರೆ ನೆಗೇಷನ್ ಪಿ ಇಂಪ್ಲಿಕೇಶನ್ಸ್ ನೆಗೇಷನ್ ಕ್ಯೂ ಇಸ್ ಆಪ್ಷನ್ಸ್ ಅಲ್ಲಿ ಇದೆ ಅಲ್ವಾ. ಹಾಗಾಗಿ ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ, ನೆಗೇಷನ್ ಪಿ ಆರ್ ನೆಗೇಷನ್ ಕ್ಯೂ ಅಂತಂದ್ರೆ ನೆಗೇಷನ್ ಪಿ ಏನಾಗ್ತಾ ಹೋಗುತ್ತೆ ಫಾಲ್ಸ್ ಫಾಲ್ಸ್ ಟ್ರೂ ಟ್ರೂ. ಈಗ ನೆಗೇಷನ್ ಪಿ ಸಿಕ್ಕಿದೆ, ನೆಗೇಷನ್ ಕ್ಯೂ ನೋಡ್ಬೇಕಲ್ವಾ. ನೆಗೇಷನ್ ಕ್ಯೂ ಏನಾಗುತ್ತೆ ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ ಆಗುತ್ತೆ, ಹೌದಲ್ವಾ. ಈಗ ನೆಗೇಷನ್ ಪಿ ಅಂಡ್ ನೆಗೇಷನ್ ಕ್ಯೂ, ಫಾಲ್ಸ್ ಫಾಲ್ಸ್ ಇದ್ದಾಗ ಫಾಲ್ಸ್ ಆಗುತ್ತೆ, ಟ್ರೂ ಫಾಲ್ಸ್ ಇದ್ದಾಗ ಫಾಲ್ಸ್ ಆಗುತ್ತೆ, ಫಾಲ್ಸ್ ಟ್ರೂ ಇದ್ದಾಗ ಅಗೇನ್ ಫಾಲ್ಸ್ ಆಗುತ್ತೆ, ಟ್ರೂ ಟ್ರೂ ಕಂಡೀಷನ್ಸ್ ಇದ್ದಾಗ ಟ್ರೂ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ದಿಸ್ ಒನ್ ವಿಲ್ ಬಿ ಈಕ್ವಲ್ಸ್ ಟು ದಿಸ್ ಒನ್ ಆಗ್ತಿರೋದ್ರಿಂದ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್ಸ್ ಆಗುತ್ತೆ. ಪಿ ಆ್ಯಂಡ್ ಕ್ಯೂ ಚೆಕ್ ಮಾಡ್ಕೊಳ್ಳಿ. ಪಿ ಆ್ಯಂಡ್ ಕ್ಯೂ ಚೆಕ್ ಮಾಡ್ಕೊಳ್ಬೇಕಾದ್ರೆ ಪಿ ಆ್ಯಂಡ್ ಇದೆ ಅಂತಂದ್ರೆ ಟ್ರೂ ಕಂಡೀಷನ್ಸ್, ಎರಡು ಕಂಡೀಷನ್ಸ್ಗಳು ಟ್ರೂ ಇದ್ದಾಗ ಮಾತ್ರ ಟ್ರೂ ಆಗ್ತಾ ಹೋಗುತ್ತೆ. ಹಾಗಾಗಿ ಟ್ರೂ ಬರುತ್ತೆ. ಟ್ರೂ ಫಾಲ್ಸ್ ಇದ್ದಾಗ ಫಾಲ್ಸ್, ಫಾಲ್ಸ್ ಟ್ರೂ ಇದ್ದಾಗ ಫಾಲ್ಸ್, ಫಾಲ್ಸ್ ಫಾಲ್ಸ್ ಇದ್ದಾಗ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಾಗಿ ಆಪ್ಷನ್ ಬಿನೂ ಕೂಡ ಅಲ್ಲ. ಹಾಗೆ ನೆಕ್ಸ್ಟ್ ಒನ್ ನೆಗೇಷನ್ ಪಿ ಆರ್ ಕ್ಯೂ ಅಲ್ವಾ. ನೆಗೇಷನ್ ಪಿ ಎಲ್ಲಿದೆ, ನೆಗೇಷನ್ ಪಿ ಫಾಲ್ಸ್ ಫಾಲ್ಸ್ ಟ್ರೂ ಟ್ರೂ. ಹಾಗೆ ನೆಗೇಷನ್ ಪಿ ಆರ್ ಆ್ಯಂಡ್ ಕ್ಯೂ ಅಲ್ವಾ. ಟಿ ಆ್ಯಂಡ್ ಎಫ್, ಟಿ ಆ್ಯಂಡ್ ಎಫ್ ಅಂತಂದ್ರೆ ಅಗೇನ್ ಫಾಲ್ಸ್ ಸ್ಟೇಟ್ಮೆಂಟ್, ಎಫ್ ಆ್ಯಂಡ್ ಎಫ್ ಅಂತಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್. ಟ್ರೂ ಟ್ರೂ ಕಂಡೀಷನ್ಸ್ ಇದೆ ಅಂದರೆ ಟ್ರೂ ಕಂಡೀಷನ್ಸ್, ಅಗೇನ್ ಟಿ ಎಫ್ ಅಂತಂದ್ರೆ ಫಾಲ್ಸ್ ಕಂಡೀಷನ್ಸ್. ದಿಸ್ ಒನ್ ವಿಲ್ ನಾಟ್ ಈಕ್ವಲ್ಸ್ ಟು ದಿಸ್ ಒನ್ ಆಗ್ತಾ ಇದೆ. ಹಾಗಾಗಿ ನೆಗೇಷನ್ ಪಿ ಅಂಡ್ ಕ್ಯೂ ಕೂಡ ಆಗೋದಿಲ್ಲ. ಪಿ ಅಂಡ್ ನೆಗೇಷನ್ ಕ್ಯೂ ಆಗುತ್ತಾ ಚೆಕ್ ಮಾಡೋಣ. ಪಿ ಅಂಡ್ ನೆಗೇಷನ್ ಕ್ಯೂ, ಪಿ ಅಂಡ್ ನೆಗೇಷನ್ ಕ್ಯೂ ಅಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟ್, ಫಾಲ್ಸ್ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್, ಟ್ರೂ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್, ಫಾಲ್ಸ್ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟ್, ಫಾಲ್ಸ್ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟ್, ಟ್ರೂ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಡಿನೂ ಕೂಡ ಅಲ್ಲ, ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ಚೆಕ್ ಮಾಡ್ತಾ ಹೋಗೋಣ. Yes, in this question, if P is true, Q is false and R is true, then the truth value of negation P implication Q or R is. ಚೆಕ್ ಮಾಡ್ತಾ ಹೋಗಬೇಕು. ಈ ಕಂಡೀಷನ್ಸ್ ನಮಗೆ ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ, ಐದರ್ ಟ್ರೂ ಆರ್ ಫಾಲ್ಸ್ ಆಗುತ್ತಾ ಅಥವಾ ಕೆನಾಟ್ ಬಿ ಡಿಟರ್ಮೈನ್ಡ್ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಕೊಟ್ಟಿರುವಂಥ ಕಂಡೀಷನ್ಸ್ ಅಲ್ಲಿ ಪಿ ಕಂಡೀಷನ್ಸ್ ನಮಗೆ ಏನಾಗ್ತಾ ಇದೆ ಟ್ರೂ ಆಗ್ತಾ ಇದೆ. ಹಾಗೆ ಕ್ಯೂ ಕಂಡೀಷನ್ಸ್ ಏನಾಗುತ್ತೆ ಫಾಲ್ಸ್ ಆಗ್ತಾ ಇದೆ. ಆರ್ ಕಂಡೀಷನ್ಸ್ ಏನಾಗ್ತಾ ಇದೆ ಟ್ರೂ ಆಗ್ತಾ ಇದೆ. ಪಿ ಕ್ಯೂ ಆರ್ ನ ಬರ್ಕೊಂಡಿದ್ದೀನಿ ಅವ್ರು ಕೊಟ್ಟಿರುವಂಥ ಗಿವನ್ ಸ್ಟೇಟ್ಮೆಂಟ್ಸ್ ಇಂದ. ಹಾಗೆ ನೆಗೇಷನ್ ಪಿ ಅಂದ್ರೆ ಟ್ರೂ ಇದ್ದಿದ್ದು ಫಾಲ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಕ್ಯೂ ಅಂಡ್ ಆರ್, ಕ್ಯೂ ಆರ್ ಆರ್ ಅಂತ ಅಂದ್ರೆ ಎಗೇನ್ ನಾವಿಲ್ಲಿ ಕ್ಯೂ ಮತ್ತೆ ಆರ್ ನ ಚೆಕ್ ಮಾಡ್ಕೋಬೇಕು. ಫಾಲ್ಸ್ ಟ್ರೂ ಇತ್ತು ಅಂತಂದ್ರೆ ಎಗೇನ್ ಟ್ರೂ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ ಕ್ಯೂ ಆರ್ ಆರ್ ಅಲ್ಲಿ ಫಾಲ್ಸ್ ಫಾಲ್ಸ್ ಇದ್ದಾಗ ಮಾತ್ರ ನಮಗೆ ಫಾಲ್ಸ್ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫಾಲ್ಸ್ ಟ್ರೂ ಇತ್ತು ಅಂದ್ರೆ ಟ್ರೂ ಆಗ್ತಾ ಇದೆ. ನೆಕ್ಸ್ಟ್ ಒನ್ ನೆಗೇಷನ್ ಪಿ ಇಂಪ್ಲಿಕೇಶನ್ ಕ್ಯೂ ಆರ್ ಆರ್ ಅಲ್ವಾ. ನೆಗೇಷನ್ ಪಿ ಇಂಪ್ಲಿಕೇಶನ್ ಕ್ಯೂ ಆರ್ ಆರ್ ಅಂತಂದ್ರೆ ಇಂಪ್ಲಿಕೇಶನ್ಸ್ ಇದೆ ಅಂತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಆಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದ್ದಾಗ ಮಾತ್ರ ನಮಗೆ ಫಾಲ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಫಾಲ್ಸ್ ಆಗ್ತಾ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ ಆಗ್ತಾ ಇರೋದ್ರಿಂದ ಈ ಕಂಡೀಷನ್ಸ್ ಕೂಡ ನಮಗೆ ಟ್ರೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆಪ್ಷನ್ಸ್ ಯಾವ್ದಾಗ್ತಾ ಇದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಇನ್ ದಿಸ್ ಕ್ವಶನ್ ದ ಇನ್ವರ್ಸ್ ಆಫ್ ದ ಪ್ರಿಪೋಸಿಷನ್ಸ್. ಇಫ್ ಐ ಸ್ಟಡಿ ವೆಲ್ ದೆನ್ ಐ ವಿಲ್ ಪಾಸ್ ದ ಎಕ್ಸಾಮಿನೇಷನ್ಸ್. ಈ ಸ್ಟೇಟ್ಮೆಂಟ್ಗೆ ನಾವು ಇನ್ವರ್ಸ್ ಪ್ರೊಪೋಸಿಷನ್ಸ್ ನ ಬರೀಬೇಕು. ಹಾಗಾದ್ರೆ ಯಾವ ಆಪ್ಷನ್ಸ್ ನಮಗೆ ಇನ್ವರ್ಸ್ ಸ್ಟೇಟ್ಮೆಂಟ್ಸ್ ನ ಕೊಡ್ತಾ ಹೋಗುತ್ತೆ ಅಂತ ಬರೀತಾ ಹೋಗ್ಬೇಕು. ಹಾಗಾದ್ರೆ ಇನ್ವರ್ಸ್ ಸ್ಟೇಟ್ಮೆಂಟ್ ಅಂತಂದ್ರೆ ಸಪೋಸ್ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಇದೆ ಅಂತಂದ್ರೆ ನೆಗೇಷನ್ ಪಿ ಇಂಪ್ಲಿಕೇಶನ್ಸ್ ನೆಗೇಷನ್ ಕ್ಯೂ ಈಸ್ ದ ಇನ್ವರ್ಸ್ ಸ್ಟೇಟ್ಮೆಂಟ್ ಫಾರ್ ದ ಪಿ ಇಂಪ್ಲಿಕೇಶನ್ಸ್ ಕ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವಿಲ್ಲಿ ಇಫ್ ಐ ಸ್ಟಡಿ ವೆಲ್
then I will pass the examinations. First one P conditions ಏನಾಗುತ್ತೆ, if I study well is a P statement ಆಗ್ತಾ ಇದೆ. ಅಂದರೆ then Q statement ಏನಾಗ್ತಾ ಇದೆ, I will pass the examinations. I study well is the P statement ಆಗ್ತಾ ಇದೆ. I will pass the examination is a Q statement ಆಗ್ತಾ ಇದೆ. ಇದಕ್ಕೆ ನೆಗೇಷನ್ P ಬರಿತಾ ಇದೀವಿ ಅಂದ್ರೆ ಏನಾಗಬೇಕು, ನೆಗೇಷನ್ P ಏನಾಗುತ್ತೆ, if I don't study well then I don't will pass the examinations. ಹಾಗಾದ್ರೆ ಆಪ್ಷನ್ಸ್ ಏನಾಗ್ತಾ ಇದೆ, if I don't study well then I don't pass the examination is the options ಆಗ್ತಾ ಇರೋದು. ಹಾಗಾದ್ರೆ ಆಪ್ಷನ್ ಏನಾಗ್ತಾ ಇದೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ನೆಗೇಷನ್ P ಇಂಪ್ಲಿಕೇಶನ್ಸ್ ನೆಗೇಷನ್ Q ಇಸ್ ದ ಇನ್ವರ್ಸ್ ಸ್ಟೇಟ್ಮೆಂಟ್ ಆಫ್ ದ P ಇಂಪ್ಲಿಕೇಶನ್ಸ್ Q. ಹಾಗಾಗಿ ನೆಗೇಷನ್ P ಎಲ್ಲಿದೆ, if I don't study well ನೆಗೇಷನ್ P ಸಿಗ್ತಾ ಇದೆ. ಹಾಗೆ ನೆಗೇಷನ್ Q ಎಲ್ಲಿ ಆಗ್ತಾ ಇದೆ, then I don't pass the examinations is the negation Q ಆಗ್ತಾ ಇರೋದ್ರಿಂದ ಆಪ್ಷನ್ ಸಿ is the correct options ಆಗ್ತಾ ಹೋಗುತ್ತೆ. In the next questions, as in these questions, if P implications Q or R is false, ಈ ಸ್ಟೇಟ್ಮೆಂಟ್ ನಮಗೆ ಏನಾಗ್ತಾ ಇದೆ, ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ದೆನ್ ದ ಟ್ರುತ್ ವ್ಯಾಲ್ಯೂ ಆಫ್ P Q R ಏನಾಗುತ್ತೆ, ಇಲ್ಲಿನ ಟ್ರುತ್ ವ್ಯಾಲ್ಯೂಸ್ಗಳು ಏನಾಗ್ತಾ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಟ್ರುತ್ ವ್ಯಾಲ್ಯೂ ನಮಗೆ TFF ಆಗುತ್ತಾ, ಆರ್ FFF ಆಗುತ್ತಾ, ಆರ್ FTT ಆಗುತ್ತಾ, ಆರ್ TTF ಆಗುತ್ತಾ. ಹಿಯರ್ ದ T is in true conditions, F is in false conditions. ಹಾಗಾಗಿ ಯಾವ P ಕಂಡೀಷನ್ಸ್ ಟ್ರೂ ಆಗುತ್ತಾ, Q ಕಂಡೀಷನ್ಸ್ ಫಾಲ್ಸ್ ಆಗುತ್ತಾ, ಅಥವಾ R ಕಂಡೀಷನ್ಸ್ ಫಾಲ್ಸ್ ಆಗುತ್ತಾ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ P implications Q or R is false statement, P implication Q or R is false conditions ಅಂತಂದ್ರೆ P is T ಆಗಿರಬೇಕು. ಯಾಕೆ ಅಂದರೆ ಇಂಪ್ಲಿಕೇಶನ್ಸ್ ಯಾವಾಗ ನಮಗೆ ಫಾಲ್ಸ್ ಆಗ್ತಾ ಹೋಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಟ್ರೂ ಆಗಿ ಸೆಕೆಂಡ್ ಸ್ಟೇಟ್ಮೆಂಟ್ ನಮಗೇನಾದರೂ ಫಾಲ್ಸ್ ಆಗಿತ್ತು ಅಂದರೆ ಈ ಹೋಲ್ ಸ್ಟೇಟ್ಮೆಂಟ್ ನಮಗೇನಾಗುತ್ತೆ, P ಇಂಪ್ಲಿಕೇಶನ್ಸ್ Q ಏನಾಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾದರೆ P ಈಸ್ ಎ ಟ್ರೂ ಸ್ಟೇಟ್ಮೆಂಟ್, ಇನ್ ದ ನೆಕ್ಸ್ಟ್ ಕಂಡೀಷನ್ಸ್ Q ಆರ್ ಆರ್ ಈಸ್ ಎ ಫಾಲ್ಸ್ ಕಂಡೀಷನ್ಸ್ ಆಗ್ತಿರೋದ್ರಿಂದ ಆ ಕಂಡೀಷನ್ಸ್ ನಮಗೆ ಎರಡೂ ಕಂಡೀಷನ್ಸ್ಗಳು ನಮಗೆ ಫಾಲ್ಸ್ ಆಗ್ತಾ ಇದೆ. ಹಾಗಾಗಿ TFF ಇಸ್ ದ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. P ನ ಕಂಡೀಷನ್ಸ್ ಏನಾಗಿರಬೇಕು, ಟ್ರೂ ಕಂಡೀಷನ್ಸ್, ಅಂಡ್ Q ನ ಕಂಡೀಷನ್ಸ್ ಫಾಲ್ಸ್ ಆಗ್ತಾ ಇದೆ, ಅಂಡ್ R ನ ಸ್ಟೇಟ್ಮೆಂಟ್ ನಮಗೆ ಫಾಲ್ಸ್ ಆದಾಗ ಮಾತ್ರ ಈ ಕಂಡೀಷನ್ಸ್ ನಮಗೆ ಫಾಲ್ಸ್ ಆಗೋದು. ಹಾಗಾದ್ರೆ ಆಪ್ಷನ್ಸ್ ಏನಾಗ್ತಾ ಇದೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಅಲ್ಲಿ ನೀವು ಪ್ರತಿಯೊಂದಕ್ಕೂ ಟ್ರುತ್ ಟೇಬಲ್ಸ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಟ್ರುತ್ ಟೇಬಲ್ನ ಬರೆಯೋದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿಯಾಗಿ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.